ಎಸ್, ದೇಶದಲ್ಲಿ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದಂತಹ ಬಹು ನಿರೀಕ್ಷಿತವಾಗಿರುವಂತಹ ಬಜೆಟ್ ಮಂಡನೆಯಾಗಿದೆ. ಕೇಂದ್ರ ಸರ್ಕಾರದ ಬಜೆಟ್ 2021 ಮಂಡನೆ ಆಗಿರುವಂತಹದ್ದು ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಅದೇ ರೀತಿ ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಒಂದು ಬಜೆಟ್ ಏನಿದೆ ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾ ಇತ್ತು. ಬಹು ನಿರೀಕ್ಷಿತವಾಗಿರುವಂತಹ ಬಜೆಟ್, ಯಾಕಂದ್ರೆ ಕೋವಿಡ್ ಸಂಕಷ್ಟ ಇದೆ, ಕೋವಿಡ್ ಭೀತಿ ಇದೆ. ಹಾಗಾಗಿ ಯಾವ ರೀತಿ ಬಜೆಟ್ ಮಂಡನೆಯಾಗುತ್ತೆ ಅನ್ನುವಂಥದ್ದು ಅನೇಕ ಜನರು ನಿರೀಕ್ಷೆಗಳನ್ನ ಹುಟ್ಟುಕೊಂಡಿದ್ರು ನಮ್ಮ ಭಾರತ ದೇಶದಲ್ಲಿ. ಆದ್ರೆ ಈ ಬಾರಿಯ ಬಜೆಟ್ ಏನಿದೆ ಅನೇಕ ಜನರಿಗೆ ಖುಷಿ ತಂದಿದೆ ಅನ್ನುವಂಥದ್ದು ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇದು ಗಾಯದ ಮೇಲೆ ಬರೆ ಎಳೆದಿರುವಂತಹ ಬಜೆಟ್ ಆಗಿದೆ ಅನ್ನುವಂಥದ್ದು. ಒಟ್ನಲ್ಲಿ ಬಜೆಟ್ 2021 ಏನ್ ಹೇಳ್ತಾ ಇದೆ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಬಜೆಟ್ 2021 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಗದ ರಹಿತವಾಗಿರುವಂತಹ ಡಿಜಿಟಲ್ ಬಜೆಟ್ ಅನ್ನ ಇವತ್ತು ಕೇಂದ್ರ ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನ ಮಾಡಿದ್ದಾರೆ. ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ಈ ಬಜೆಟ್ ಅನ್ನ ನೋಡಿದಾಗ ಎಲ್ಲರೂ ಕೂಡ ಹೇಳುವಂತದ್ದು ಇವತ್ತು ಮಧ್ಯರಾತ್ರಿಯಿಂದ, ಅಂದ್ರೆ ಇವತ್ತು ರಾತ್ರಿಯಿಂದ ನಾಳೆಯ ದಿನ ಏನ್ ಬರುತ್ತೆ, ನಾಳೆಯಿಂದ ಜನಸಾಮಾನ್ಯನ ಜೀವನ ಏನಿದೆ ಅತ್ಯಂತ ದುಬಾರಿ ಆಗಲಿದೆ ಅನ್ನುವಂಥದ್ದು, ಜನಸಾಮಾನ್ಯನಿಗೆ ಸೆಸ್ ಮೇಲೆ ಬರೆ ಎಳೆದಂತಾಗಿದೆ ಅನ್ನುವಂತಹ ಮಾತುಗಳು. ಅದೇ ರೀತಿ ಜನಸಾಮಾನ್ಯ ಯಾವ ರೀತಿ ಬದುಕಬೇಕು ಅನ್ನುವಂತಹ ಮಾತುಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇದು ಆರ್ಥಿಕ ಪುನಶ್ಚೇತನ ಕೊಡುವಂತಹ ಬಜೆಟ್ ಆಗಿದೆ ಅನ್ನುವಂತಹ ಮಾತುಗಳು. ಜನಸಾಮಾನ್ಯರಿಗೆ ಎಲ್ಲೂ ಕೂಡ ತೊಂದರೆ ಕೊಟ್ಟಿಲ್ಲ ಅನ್ನುವಂತಹ ವಿಚಾರ ಕೂಡ ಇನ್ನೂ ಹಲವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಬಜೆಟ್ ಅಂತ ಬಂದಾಗ ಪ್ರತಿ ಬಾರಿಯೂ ಕೂಡ ಕೆಲವು ವಸ್ತುಗಳಿಗೆ ಬೆಲೆ ಏರಿಕೆಯಾಗುತ್ತೆ, ಕೆಲವು ವಸ್ತುಗಳಿಗೆ ಬೆಲೆ ಇಳಿಕೆಯಾಗುತ್ತೆ. ಅದೇ ರೀತಿ ಪರ ವಿರೋಧ ಚರ್ಚೆ ಕೂಡ ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬರ್ತಾ ಇದ್ದೇವೆ. ಒಟ್ನಲ್ಲಿ ಈ ಬಾರಿಯ ಬಜೆಟ್ ಯಾವ ರೀತಿ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಕೇಂದ್ರ ಬಜೆಟ್ 2021 ಯಾವುದರ ಬೆಲೆ ಏರಿಕೆ, ಯಾವುದು ಇಳಿಕೆ? ಈ ಬಜೆಟ್ನಲ್ಲಿ ಸಾಮಾನ್ಯ ಜನರಿಗೆ ಕೊಡುಗೆ ಏನು? ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು 2021ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದಾರೆ. ಹಲವು ಕ್ಷೇತ್ರಗಳಿಗೆ ಅನುದಾನಗಳನ್ನು ಘೋಷಿಸಿದ್ದಾರೆ. New centrally sponsored scheme, PM Atmanirbhar Swasth Bharat Yojana, will be launched with an outlay of about 64,180 crores over 6 years. This will develop capacities of primary, secondary and tertiary care health systems, strengthen existing national institutions and create new institutions to cater to detection and cure of new and emerging diseases. ಮೋದಿ ಸರ್ಕಾರದ ಈ 9ನೇ ಬಜೆಟ್ನಲ್ಲಿ ಈ ಬಾರಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಿ ಅಭಿವೃದ್ಧಿ ಯೋಜನೆಗಳನ್ನು ಉತ್ತೇಜಿಸಲಾಗಿದೆ. ಕೊರೋನಾ ಸೋಂಕಿನ ಕಾರಣದಿಂದ ವರ್ಷದಿಂದಲೂ ಜನರ ಆರ್ಥಿಕ ಸ್ಥಿತಿಗತಿ ಕುಂಠಿತವಾಗಿದ್ದು, ಈ ಬಾರಿ ಸಾಮಾನ್ಯ ಜನರಿಗೆ ಬಜೆಟ್ ಯಾವ ರೀತಿ ನೆರವಾಗಲಿದೆ ಎಂಬ ಬಗ್ಗೆ ಕುತೂಹಲ ಉಂಟಾಗಿತ್ತು. ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಸಾಮಾನ್ಯ ಜನರಿಗೆ ಏನು ಕೊಡುಗೆ ನೀಡಿದ್ದಾರೆ? ದಿನನಿತ್ಯದ ಬಳಕೆಯ ವಸ್ತುಗಳಲ್ಲಿ ಯಾವುದರ ಬೆಲೆ ಏರಿಕೆಯಾಗಿದೆ, ಯಾವ ವಸ್ತುವಿನ ಬೆಲೆ ಇಳಿಕೆಯಾಗಿದೆ? ವಿವರ ಇಲ್ಲಿದೆ. ದುಬಾರಿಯಾಗಿರೋದು ಯಾವುದು? ಪೆಟ್ರೋಲ್, ಡೀಸೆಲ್, ಕಾಬೂಲು ಕಡಲೆ, ಮದ್ಯ, ಕಲ್ಲಿದ್ದಲು, ಲಿಗೈಟ್, ಪೀಟ್, ಬಟಾಣಿ, ವಾಹನದ ಬಿಡಿಭಾಗಗಳು, ಹುರಿಗಡಲೆ, ಹತ್ತಿ, ಸೂರ್ಯಕಾಂತಿ, ಸೇಬು ಹಣ್ಣು, ವಿದೇಶಿ ಮೊಬೈಲ್, ಅಡುಗೆ ಎಣ್ಣೆ, ವಿದ್ಯುತ್ ಸಾಮಗ್ರಿಗಳು, ಮೊಬೈಲ್ ಚಾರ್ಜರ್, ರಸಗೊಬ್ಬರ, ಲೆದರ್ ಶೂ, ಮೀನಿನ ಆಹಾರದ ಮೇಲೆ ಕಸ್ಟಮ್ ಸುಂಕ 5% 15% ಏರಿಕೆ. ಯಾವ ವಸ್ತುಗಳ ಬೆಲೆ ಇಳಿಕೆ? ದೇಶಿ ಪಾದರಕ್ಷೆ, ಲೋಹ, ಕಬ್ಬಿಣ, ಚಿನ್ನ, ಬೆಳ್ಳಿ, ನೈಲಾನ್ ಬಟ್ಟೆಗಳು, ತಾಮ್ರದ ಸಾಮಗ್ರಿಗಳು, ವಿಮೆಗಳು, ಶೂ, ಡ್ರೈ ಕ್ಲೀನಿಂಗ್, ಕೃಷಿ ಸಾಮಗ್ರಿಗಳು. ಪೆಟ್ರೋಲ್, ಡೀಸೆಲ್ ಮೇಲೆ ಕೃಷಿ ಸೆಸ್. ಕೇಂದ್ರ ಬಜೆಟ್ನಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಕೃಷಿ ಸೆಸ್ ವಿಧಿಸಲಾಗಿದೆ. ಪೆಟ್ರೋಲ್ ಮೇಲೆ ಲೀಟರ್ಗೆ 2.5 ರೂಪಾಯಿ ಹಾಗೂ ಡೀಸೆಲ್ಗೆ 4 ರೂಪಾಯಿ ಸೆಸ್ ವಿಧಿಸಲಾಗಿದೆ. ಕೆಲವು ಸರಕುಗಳ ಮೇಲೆ ಮೂಲಸೌಕರ್ಯ ಅಭಿವೃದ್ಧಿ ಸೆಸ್ ವಿಧಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಉಜ್ವಲ ಯೋಜನೆ ವಿಸ್ತರಣೆ.
ಬಜೆಟ್ನಲ್ಲಿ ಉಚಿತ ಅನಿಲ ಗ್ಯಾಸ್ ವಿತರಣೆ ಕುರಿತು ಹೇಳಿಕೆ ನೀಡಿದ್ದು, ದೇಶದಲ್ಲಿ 8 ಕೋಟಿಗೂ ಹೆಚ್ಚು ಮಹಿಳೆಯರು ಉಜ್ವಲ ಯೋಜನೆಯಡಿ ಅನಿಲ ಗ್ಯಾಸ್ ಸೌಲಭ್ಯವನ್ನ ಪಡೆದಿದ್ದಾರೆ. ಈಗ ಮತ್ತೆ 1 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಜ್ವಲ ಯೋಜನೆ ವಿಸ್ತರಿಸಲಾಗುವುದು ಅಂತ ತಿಳಿಸಿದ್ದಾರೆ. ನಗರ ಅನಿಲ ವಿತರಣೆಗೆ ಮುಂದಿನ 3 ವರ್ಷಗಳಲ್ಲಿ ಇನ್ನು 100 ಜಿಲ್ಲೆಗಳನ್ನು ಸೇರಿಸಲಾಗುವುದು ಅಂತ ಹೇಳಿದ್ದಾರೆ. ಇದು ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮಂಡನೆಯಾಗಿರುವಂತಹ ಬಹು ನಿರೀಕ್ಷಿತವಾಗಿರುವಂತಹ ಬಜೆಟ್ 2021 ಯಾವ ರೀತಿ ಇದೆ ಅನ್ನುವಂಥದ್ದು ಕ್ವಿಕ್ ಆಗಿ ತಾವುಗಳು ನೋಡ್ಕೊಂಡು ಬಂದ್ರೆ ಇನ್ನೂ ಹಲವಾರು ವಿಚಾರಗಳಿವೆ. ನೇರವಾಗಿ ಮಾತನಾಡಬೇಕು. ಅದೇ ರೀತಿ ಒಂದು ಬಜೆಟ್ ಮಂಡನೆಯಾದಾಗ ಅನೇಕ ಜನರು ಪ್ರಕ್ರಿಯೆಯನ್ನ ಕೊಡ್ತಾರೆ, ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ. ಅದೇ ರೀತಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ಮಾತುಗಳು ತಾವು ಕೂಡ ಕೇಳಿದ್ದೀರಾ. ಇದು ನೇರವಾಗಿ ಬಂಡವಾಳ ಶಾಹಿಗಳಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಹೇಳಿ ಮಾಡಿಸಿದಂತಹ ಬಜೆಟ್ ಅನ್ನುವಂಥದ್ದು, ಅವರಿಗೆ ಪೂರಕವಾಗಿರುವಂತಹ ಬಜೆಟ್. ಅದೇ ರೀತಿ ಜನಸಾಮಾನ್ಯರಿಗೆ ಮಾರಕ ವಾಗಿರುವಂತಹ ಬಜೆಟ್. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ, ಇದು ಆತ್ಮನಿರ್ಭರ ಭಾರತ ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಬದಲಾಗಿ ಆತ್ಮಬರ್ಬರ ಭಾರತ ಅನ್ನುವಂತಹ ಮಾತುಗಳು. ಇಂತಹ ಹಲವಾರು ವಿಚಾರಗಳ ನಡುವೆ ಬಿಜೆಪಿ ಅವರು ಕೂಡ ಹೇಳುವಂತಹ ಮಾತು, ಯಾಕಂದ್ರೆ ಕೇಂದ್ರದ ಬಜೆಟ್ ಇರುವಂತದ್ದು. ಸೊ ಬಿಜೆಪಿ ಅವರು ಆರ್ಥಿಕ ಪುನಶ್ಚೇತನ ಆಗುತ್ತೆ, ಇದರಿಂದ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಬರೆ ಆಗಲ್ಲ, ಹೊರೆ ಆಗಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಇವತ್ತು ರಾತ್ರಿಯಿಂದಲೇ ಪರಿಷ್ಕೃತ ದರವನ್ನ ಜಾರಿ ಮಾಡಲಾಗುತ್ತೆ. ಯಾವ ರೀತಿ ಇದೆ ಡಿಟೇಲ್ ಆಗಿ ಮಾತಾಡಬೇಕು. ಎಸ್, ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ಅರ್ಥಶಾಸ್ತ್ರಜ್ಞರಿದ್ದಾರೆ ಜಯವಂತ ನಾಯಕ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಜಯವಂತ ನಾಯಕ್ ಅವರಿಗೆ. ನಮಸ್ತೆ ಸರ್. ಎಸ್, ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂತಹ ಜಿತೇಂದ್ರ ಕೊಟ್ಟಾರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ. ಎಸ್, ಅದೇ ರೀತಿ ನಮ್ಮ ಜೊತೆ ಪದ್ಮ ಪ್ರಸಾದ್ ಜೈನ್ ಅವರು ಕೆಪಿಸಿಸಿ ವಕ್ತಾರರು. ಆತ್ಮೀಯವಾಗಿರುವಂತಹ ಸ್ವಾಗತ ತಮಗೂ ಕೂಡ. ಎಸ್, 3 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳು ಬಜೆಟ್ ಬಗ್ಗೆ, ಪರ ವಿರೋಧವಾಗಿರುವಂತಹ ವಿಚಾರಗಳು ಬರ್ತಾ ಇದೆ. ಇನ್ ಡಿಟೇಲ್ ಆಗಿರುವಂತಹ ವಿಚಾರಗಳು ಕೂಡ ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಜೆಟ್ ಎಲ್ಲೋ ಒಂದ್ ಕಡೆ ಮಂಡನೆ ಆಗುತ್ತೆ ಅಂತ ಬಂದಾಗ ಇಡೀ ದೇಶದ ಜನರ ದೃಷ್ಟಿ ಇದ್ದಿರುವಂತದ್ದು ದಿನನಿತ್ಯ ಬಳಕೆ ಆಗ್ತಾ ಇರುವಂತಹ ಒಂದು ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗಿರುವಂತಹ ಸುದ್ದಿಗಳು, ಋಣಾತ್ಮಕವಾಗಿರುವಂತಹ ಸುದ್ದಿಗಳು ಕೇಳಿ ಬರ್ತಾ ಇತ್ತು. ಇಂಧನ ಬೆಲೆಯ ಬಗ್ಗೆ ನಾನು ಕೂಡ ಎಲ್ಲರೂ ಕೂಡ ಹೇಳುವಂತಹ ವಿಚಾರ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಬೆಲೆ ಏನಿದೆ ಇಳಿಮುಖ ಆಗುತ್ತೆ ಅನ್ನುವಂಥದ್ದು ಅನೇಕ ಜನರು ಅನ್ಕೊಂಡಿದ್ರು. ಆದ್ರೆ ಏಕಾಏಕಿ ಏರಿಕೆಯಾಗಿದೆ ಅನ್ನುವಂತಹ ವಿಚಾರ ಕೂಡ ಬರ್ತಾ ಇದೆ. ಎಲ್ಲವೂ ಕೂಡ ಮಾತಾಡಬೇಕು ಇನ್ ಡೀಟೇಲ್ ಆಗಿ. ಫಸ್ಟ್ ರಿಯಾಕ್ಷನ್ ನಾನು ಕೇಳ್ತಾ ಇರುವಂತದ್ದು ಬಿಜೆಪಿ ಅವ್ರ ಜೊತೆ ಹೋಗ್ಬೇಕಾಗುತ್ತೆ. ಜಿತೇಂದ್ರ ಕೊಟ್ಟಾರಿ ಅವರು, ಫಸ್ಟ್ ರಿಯಾಕ್ಷನ್ ತಮ್ಮ ಕಡೆಯಿಂದ ಮಂಡನೆ ಆಗಿರುವಂತಹ ಬಜೆಟ್, ಕೇಂದ್ರದ ಬಜೆಟ್, ಮೋದಿಯ ಬಜೆಟ್, ಮೋದಿ ಲೆಕ್ಕ ಅನ್ನುವಂಥದ್ದು ಫಸ್ಟ್ ರಿಯಾಕ್ಷನ್. ಎಸ್, ಖಂಡಿತ. ನೀವು ಈಗಾಗಲೇ ಹೇಳಿದಾಗೆ ಕೊರೋನಾ ಅಂತ ಹೇಳುವಂಥ ಮಹಾಮಾರಿ ಇಡೀ ಜಗತ್ತಿಗೆ ಏನು ಸಮಸ್ಯೆ ಇವತ್ತು ಬಂದಿದೆ, ಅಂತಹ ಸಮಸ್ಯೆಯ ಮಧ್ಯೆ ಒಂದು ಮೂಡಿ ಬಂದಿರತಕ್ಕಂಥ ಬಜೆಟ್. ನಮ್ಗೆ ಗೊತ್ತು, ಇವತ್ತು ಇಡೀ ಜಗತ್ತಿನ ಎಲ್ಲ ದೇಶಗಳು ಕೂಡ ಕೊರೋನಾ ಮಹಾಮಾರಿಯ ಒಂದು ಏನು ಸಮಸ್ಯೆಯಿಂದ ನಲುಗ್ತಾ ಇರುವಂಥ ಸಂದರ್ಭದಲ್ಲಿ ಭಾರತ ಮಾತ್ರ ಇದರ ಮಧ್ಯದಲ್ಲಿಯೂ ಕೂಡ ಆರ್ಥಿಕ ಪುನಶ್ಚೇತನಕ್ಕೆ ಅನೇಕ ಒತ್ತುಗಳನ್ನು ಕೊಟ್ಟು, ನಿಮಗೆ ಗೊತ್ತಿದ್ದಾಗೆ 20 ಲಕ್ಷ ಕೋಟಿ ರೂಪಾಯಿಯ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಇದಕ್ಕಿಂತ ಮುಂಚೆ ಕೊರೋನಾ ಸಂದರ್ಭದಲ್ಲೇ ನೀಡಿರುವಂತಹ ಒಂದು ಸರ್ಕಾರ, ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ. ಇದನ್ನು ಕೂಡ ಈ ಬಜೆಟ್ ಇವತ್ತು ಏನು ಮಂಡನೆ ಮಾಡಿದ್ದಾರೆ, ಇದನ್ನು ನೋಡಬೇಕಾದ್ರೆ ಈ ಕೊರೋನಾದ ಮಧ್ಯೆ, ಈ ಆರ್ಥಿಕ ಕುಸಿತದ ಮಧ್ಯೆ ಸುಮಾರು 34.5 ಲಕ್ಷ ಕೋಟಿಯ ಗಾತ್ರದ ಒಂದು ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಏನು ಅಂಕಿಅಂಶಗಳನ್ನು ನೋಡಿದಾಗ ಹಿಂದೆ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ಅದಕ್ಕಿಂತ 12.5% ಔಟ್ಲೇ ಹೆಚ್ಚಿರ್ತಕ್ಕಂಥ ಒಂದು ಗಾತ್ರ ಹೆಚ್ಚಿರತಕ್ಕಂಥ ಒಂದು ಬಜೆಟ್. ಅದಕ್ಕೋಸ್ಕರ ಈ ಕೊರೋನಾದ ಮಧ್ಯೆ ಈ ನೀಡಿರ್ತಕ್ಕಂಥ ಬಜೆಟ್ ಏನಿದೆ ಇದು ಖಂಡಿತವಾಗಿಯೂ ಭಾರತದ ಆತ್ಮನಿರ್ಭರ ಭಾರತದ ಸ್ವಸ್ಥ ಭಾರತವನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರ ಆರ್ಥಿಕ ಪುನಶ್ಚೇತನಕ್ಕೆ ಮತ್ತು ಒಂದು ಸಾಮಾನ್ಯ ಜನ ಏನಿದ್ದಾರೆ ಇವರಿಗೆ ಯಾವುದೇ ರೀತಿಯ ಹೆಚ್ಚಿನ ತೆರಿಗೆಯನ್ನ ಹಾಕದೇ ಇರತಕ್ಕಂಥ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು ಒಂದು ಉತ್ತಮ ಬೆಳವಣಿಗೆ. ನಮಗೆ ಈ ಬಜೆಟ್ ಅಲ್ಲಿ ಸುಮಾರು ಮೂಲಭೂತ ಸೌಕರ್ಯಗಳಿಗೆ ಸುಮಾರು 7,400 ಯೋಜನೆಗಳಿಗೆ ಒಂದು 5.54 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಇದರಲ್ಲಿ 1,10 ಲಕ್ಷ ರೂಪಾಯಿ ರೈಲ್ವೆಗೆ ಇರಬಹುದು, ಅಥವಾ 1,34 ಲಕ್ಷ ರೂಪಾಯಿ ರಕ್ಷಣಾ ಕ್ಷೇತ್ರಕ್ಕೆ ಇರಬಹುದು. ಹೀಗೆ ಬೇರೆ ಬೇರೆ ರಸ್ತೆಗೆ ಆಗ್ಲಿ ರೈಲ್ವೆಗಾಗ್ಲಿ ಸುಮಾರು 1 ಲಕ್ಷ ಕೋಟಿವರೆಗೆ ರಸ್ತೆ ನಿರ್ಮಾಣಕ್ಕೆ ಇಟ್ಟಿದ್ದಾರೆ. ಹೀಗೆ ಒಟ್ಟು 5,54,000 ಕೋಟಿ ರೂಪಾಯಿಯನ್ನ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಇಟ್ಟಿದ್ದಾರೆ. ನಮ್ಗೆ ಗೊತ್ತು, ಈ ಕೊರೋನಾದ ಮಧ್ಯದಲ್ಲಿ ಲಸಿಕೆಯನ್ನ ಏನು ಇಡೀ ದೇಶದ ಜನರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ.
ಅದಕ್ಕೂ ಕೂಡ ಒತ್ತು ಕೊಟ್ಟು ಸುಮಾರು 35 ಸಾವಿರ ಕೋಟಿ ರೂಪಾಯಿಯಷ್ಟು ಏನು ಏನು ಇದನ್ನ ಪರಿಹಾರವನ್ನ ಈ ಒಂದು ಬಜೆಟ್ ಅಲ್ಲಿ ಇಟ್ಟಿರುವಂತದ್ದು ಕೂಡ ಒಂದು ಉತ್ತಮ ಬೆಳವಣಿಗೆ. ಆಮೇಲೆ ನೀವು ಹೇಳಿದ್ರಿ ಜನಸಾಮಾನ್ಯರ ಒಂದು ವಿಚಾರ ಬಂದಾಗ ಇವತ್ತು ಏನು ದೊಡ್ಡ ಮಟ್ಟದಲ್ಲಿ ತಾವುಗಳು ಟೀಕೆಗೆ ಗುರಿಯಾಗಿರುವಂತಹ ವಿಚಾರ. ಹೌದು ಹೌದು, ನೀವು ಪೆಟ್ರೋಲ್ ಬೆಲೆ ಹೇಳಿದ್ರಿ, ಡೀಸೆಲ್ ಸೆಸ್ ಹೇಳಿದ್ರಿ, ಅದು ಅಗ್ರಿಕಲ್ಚರ್ ಸೆಸ್ ಅನ್ನ ಹಾಕಿದ್ದಾರೆ. ಆದ್ರೆ ಇಡೀ ದೇಶದಲ್ಲಿ ಇವತ್ತು ರೈತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ ಹೇಳುವಂತ ಒಂದು ಉದ್ದೇಶದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿ, ಅಗ್ರಿಕಲ್ಚರ್ ಸೆಸ್ ಹಾಕಿ ಇಡೀ ದೇಶದ ರೈತರಿಗೆ ಒಂದು ಸಹಾಯಕವಾಗಿರುವಂತಹ ಒಂದು ಬಜೆಟ್ ಅನ್ನು ಕೂಡ ಇದರ ಮುಖಾಂತರ ಮಾಡಿದ್ದಾರೆ. ಅದಕ್ಕೋಸ್ಕರ ಒಟ್ಟು ಈ ನಾವು ಏನು ಇವತ್ತು ಇಡೀ ಜಗತ್ತಿನ ಆರ್ಥಿಕತೆ ಕುಸಿದಾಗ ಭಾರತದ ಆರ್ಥಿಕತೆ ಕೂಡ ಕುಸಿದಿದೆ. ಯಾವತ್ತೂ ಕೂಡ ಒಂದು ದೇಶದ ಆರ್ಥಿಕತೆ ಕುಸಿದಾಗ ಆ ದೇಶದ ಖಾಸಗಿ ಒಡೆತನದಲ್ಲಿರ್ತಕ್ಕಂಥ ಏನು ಉದ್ದಿಮೆಗಳಿದೆ ಅದು ಸ್ವಲ್ಪ ದೇಶಕ್ಕೆ ಒತ್ತು ಕೊಡುವಂತಹದ್ದು ಸಾಮಾನ್ಯ. ಆದರೆ ಇವತ್ತು ಕೊರೋನಾ ಮಹಾಮಾರಿಯಿಂದ ಅಂತಹ ಖಾಸಗಿ ಉದ್ದಿಮೆಗಳು ಆರ್ಥಿಕವಾಗಿ ನಷ್ಟ ಹೊಂದಿರುವಂತಹ ಈ ಸಂದರ್ಭದಲ್ಲಿ ನೇರವಾಗಿ ಸರ್ಕಾರವೇ ಆ ಒಂದು ಆರ್ಥಿಕ ಪುನಶ್ಚೇತನಕ್ಕೆ ಒತ್ತು ಕೊಟ್ಟಿರುವಂತದ್ದು ಈ ಬಜೆಟ್ ಅಲ್ಲಿ ಅದು ಎದ್ದು ಕಾಣುವಂತಹ ಒಂದು ವಿಚಾರ ನಿತಿನ್ ಅವರು. ಅದಕ್ಕೋಸ್ಕರ ಒಂದು ಉತ್ತಮವಾಗಿರ್ತಕ್ಕಂಥ ಬಜೆಟ್ ಈ ಕೊರೋನಾದ ಮಧ್ಯೆ ಕೇಂದ್ರದ ಮೋದಿ ಸರ್ಕಾರ ನೀಡಿದೆ. ಅದನ್ನು ಜನರು ಖಂಡಿತವಾಗಿಯೂ ಸ್ವೀಕಾರ ಮಾಡ್ತಾರೆ. ಮತ್ತು ಒಂದಷ್ಟು ತೆರಿಗೆಯನ್ನ ಯಾರ ಮೇಲೂ ಕೂಡ ಹೊರೆಸದ ಇರತಕ್ಕಂಥ ಒಂದು ಬಜೆಟ್. ನೇರವಾಗಿ ತೆರಿಗೆಯನ್ನ ಯಾರ ಮೇಲೂ ಕೂಡ ಹಾಕ್ಲಿಲ್ಲ. ಜನಸಾಮಾನ್ಯರಿಗೆ ಮತ್ತು ಸಾಮಾನ್ಯ ವಸ್ತುಗಳಿಗೇನು ಸ್ವಲ್ಪ ಈ ಬಜೆಟ್ ಏನು ಎಲ್ಲರೂ ಹೇಳ್ತಾರೆ, ವಿಶೇಷವಾಗಿ ವಿರೋಧ ಪಕ್ಷದವರು ಹೇಳ್ತಾರೆ ಹೊರೆ ಅಂತ. ಹೊರೆ ಅಲ್ಲ, ಉತ್ತಮವಾಗಿರುವಂತಹ ಬಜೆಟ್ ಆರ್ಥಿಕ ಪುನಶ್ಚೇತನ ಆಗುತ್ತೆ ಅನ್ನೋದು ಜಿತೇಂದ್ರ ಕೊಟ್ಟಾರಿ ಅವರ ಮಾತುಗಳು. ಅದೇ ರೀತಿ ಜನಸಾಮಾನ್ಯರಿಗೆ ಏನು ಹೇಳ್ತಾರೆ, ಜನಸಾಮಾನ್ಯರಿಗೆ ಈ ಬಜೆಟ್ ಮೇಲೆ ಯಾವ ರೀತಿಯ ನಿರೀಕ್ಷೆಗಳು ಹುಟ್ಟಿತ್ತು ಅಂಡ್ ಆ ನಿರೀಕ್ಷೆಗಳು ಹುಸಿಯಾಗಿದ್ಯಾ ಅಥವಾ ಆ ನಿರೀಕ್ಷೆಗಳು ಫಲ ಕೊಟ್ಟಿದ್ಯಾ ಅನ್ನುವಂಥದ್ದು ತಾವು ಕೂಡ ಕರೆ ಮಾಡಿ ನೇರವಾಗಿ ಮಾತಾಡಬಹುದು, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಪಡಿಸಬಹುದು. ಅದೇ ರೀತಿ ಅನೇಕ ಪ್ರಶ್ನೆಗಳು ಕೂಡ ಬರುತ್ತೆ. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್, ಅರ್ಥಶಾಸ್ತ್ರಜ್ಞರು ನಮ್ಮ ಜೊತೆ ಇದ್ದಾರೆ. ಎಸ್ ಸರ್, ಜಯವಂತ ನಾಯಕ್ ಅವರು ಫಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳ್ತೀರಾ ಟೋಟಲ್ ಆಗಿ ಒಂದು ಬಜೆಟ್ ಬಗ್ಗೆ? ಈ ಬಜೆಟ್ ನಲ್ಲಿ ಒಂದು 2 ವಿಧದ ಬಜೆಟ್ ಇದೆ. ಒಂದು ಜನಪ್ರಿಯ ಬಜೆಟ್. ಈ ಜನಪ್ರಿಯ ಬಜೆಟ್ ಅಂತ ಹೇಳಿದ್ರೆ ಜನರಿಗೆ ಸಬ್ಸಿಡಿಯನ್ನು ಹಂಚುವುದು, ಅವರಿಗೆ ಸರ್ಕಾರದ ಬಳಿ ಸಂಪನ್ಮೂಲ ಇರ್ತದೆ, ಎಲ್ರಿಗೂ ಕೂಡ ಹಂಚುವುದು. ಸೊ ಅದೊಂದು. ಇನ್ನೊಂದು ಜನಪರ ಬಜೆಟ್ ಅಂತ ಹೇಳ್ಕೊಂಡು ಇದೆ. ಈ ಜನಪರ ಬಜೆಟ್ ಅಂತ ಹೇಳಿದ್ರೆ ಅದು ದಕ್ಷವಾಗಿರ್ತದೆ, ಆರ್ಥಿಕ ಸ್ಥಿರತೆಗೆ ಪೂರಕವಾಗಿರ್ತದೆ. ಆದ್ರೆ ಈ ಬಜೆಟ್ ನನ್ನ ಅಭಿಪ್ರಾಯದ ಪ್ರಕಾರ ಒಂದು ಸಂತುಲಿತ ಬಜೆಟ್ ಅಂತ ಹೇಳಿಕೊಂಡು ನಾವು ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈಗ ನನ್ನ ಹತ್ರ ಈ ಬಜೆಟ್ ಹೇಗೆ ಅಂತ ಫಸ್ಟ್ ರಿಯಾಕ್ಷನ್ ನೀವು ಕೇಳಿದ್ರೆ, ನಾನೊಬ್ಬ ಎಂಪ್ಲಾಯಿ, ನಂಗೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಯಾವ ಬೆನಿಫಿಟ್ ಕೂಡ ಸಿಕ್ಲಿಲ್ಲ. ಹಾಗಾಗಿ ಇದು ಬಜೆಟ್ ನಮ್ಮ ಪೂರಕ ಇಲ್ಲ ಅಂತ ಹೇಳುವಂತ ಅಭಿಪ್ರಾಯ ನಾನು ವ್ಯಕ್ತಪಡಿಸಬಹುದು. ಅದೇ ರೀತಿ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಅವನತ್ರ ಈ ಬಜೆಟ್ ಹೇಗೆ ಅಂತ ಕೇಳಿದ್ರೆ ಅವನು ಕೂಡ ಹೇಳ್ತಾನೆ, ಈ ಬಜೆಟ್ ಯಾವುದು ಸೆಸ್ ತುಂಬಾ ಹಾಕ್ತಾ ಇದ್ದಾರೆ, ಈ ಕೃಷಿ ಅಂದ್ರೆ ಅಗ್ರಿಕಲ್ಚರಲ್ ಸೆಸ್, ಅದರಿಂದ ದುಬಾರಿ ಆಗ್ತದೆ, ಪೆಟ್ರೋಲ್ ದುಬಾರಿ ಆಗ್ತದೆ, ಡೀಸೆಲ್ ದುಬಾರಿ ಆಗ್ತದೆ, ಎಲ್ಲಾ ವಸ್ತುಗಳು ದುಬಾರಿ ಆಗ್ತದೆ, ನನ್ನ ಬದುಕಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳುವಂತ ಅಭಿಪ್ರಾಯ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೆ. ಆದ್ರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಈ ಕೊರೋನಾ ಮಹಾಮಾರಿಯ ಅಂದ್ರೆ ಒಂದು ವಿಷಮ ಪರಿಸ್ಥಿತಿ, ಕ್ರಿಟಿಕಲ್ ಸಿಚುಯೇಷನ್, ಇಂಥ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಕೂಡ ಸರ್ಕಾರ ಎಷ್ಟೋ ಲಕ್ಷ ಕೋಟಿ ರೂಪಾಯಿಯನ್ನು ವ್ಯಯಿಸಿದೆ. ಈ ವರ್ಷ ಕೂಡ ಅದಕ್ಕೋಸ್ಕರ ಎಷ್ಟೋ ಲಕ್ಷ ಕೋಟಿ ರೂಪಾಯಿಯನ್ನು ವ್ಯಯಿಸಬೇಕಾಗಿದೆ. ಒಂದು ಕಡೆಯಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇಲ್ಲ, ಇನ್ನೊಂದು ಕಡೆಯಿಂದ ಸರ್ಕಾರಕ್ಕೆ ವೆಚ್ಚ ಹೆಚ್ಚಾಗ್ತಾ ಇದೆ. ಸೊ ಇದನ್ನು ಸರಿದೂಗಿಸಬೇಕಾದ್ರೆ ಸಾಕಷ್ಟು ಸಾಹಸ ಮಾಡಬೇಕಾಗ್ತದೆ. ಇದು ಸಾಮಾನ್ಯವಾಗಿ ಅಂದ್ರೆ ಒಂದು ದೊಡ್ಡ ಸವಾಲಿನ ಕೆಲಸ, ಅಷ್ಟು ಸುಲಭದಲ್ಲಿ ಈ ಬಜೆಟ್ ಅನ್ನು ಮಂಡಿಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ತುಂಬಾ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಹಣಕಾಸು ಸಚಿವರು ಈ ಬಜೆಟ್ ಅನ್ನು ಮಂಡಿಸುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ಏನು ನೋವುಗಳು ಕೆಲವರಲ್ಲಿ ಇರುವುದು ಸಹಜ. ತಾವು ನೋಡಿದಾಗ 50-50 ಅಂತ ಬಂದಾಗ ಎಷ್ಟು ಮಾರ್ಕ್ಸ್ ಗಳನ್ನ ಕೊಡ್ತೀರಾ 100 ಅಲ್ಲಿ ಇವತ್ತಿನ ಒಂದು ಬಜೆಟ್ ಜನಸಾಮಾನ್ಯನ ಪರವಾಗಿರುವಂತಹ ವಿಚಾರದಲ್ಲಿ? ಈ ಜನಸಾಮಾನ್ಯರಿಗೆ ಪರವಾಗಿರುವಂತಹ ವಿಚಾರದಲ್ಲಿ ಒಂದು 60% ಮಾರ್ಕ್ಸ್ ಅನ್ನು ಕೊಡಬಹುದು. 60% ಕೊಡಬಹುದು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಆರ್ಥಿಕ ಸ್ಥಿರತೆಗೆ ಹೆಚ್ಚು ಒತ್ತನ್ನು ಈ ಬಜೆಟ್ ನಲ್ಲಿ ನೀಡಿದ್ದಾರೆ. ಯಾಕಂತ ಹೇಳಿದ್ರೆ
ಸ್ವಲ್ಪ ನಷ್ಟ ಆಗಿದೆ, ಹೌದು. ಲಾಸ್ಟ್ ಟೈಮ್ ತುಂಬಾ ನಷ್ಟ ಆಗಿದೆ. ಇಲ್ಲಿ ಫಿಸ್ಕಲ್ ಡೆಪಿಸಿಟ್ 9.7% ಫಿಸ್ಕಲ್ ಡೆಪಿಸಿಟ್ ಇದೆ ಅಂತ ಹೇಳಿದ್ರೆ ಒಟ್ಟು ಬಜೆಟ್ ನ ಗಾತ್ರ 44.83 lakh crore rupees ಈ ವರ್ಷದ್ದು. ಅದರಲ್ಲಿ ಎಷ್ಟು 9.75% ಫಿಸ್ಕಲ್ ಡೆಪಿಸಿಟ್ ಇದೆ. ಸೊ ಅದನ್ನು ಸರಿದೂಗಿಸುವುದು ಅಂತ ಹೇಳಿದ್ರೆ ಬಹಳ ಕಷ್ಟದ ಕೆಲಸ. ಹಾಗಾಗಿ ಅಂತ ಹೇಳಿದ್ರೆ ಈ ಸರ್ತಿ ರೆವೆನ್ಯೂ ತುಂಬಾ ಕಡಿಮೆ ಇದೆ, ಆಂಟಿಸಿಪೇಟೆಡ್ ರೆವೆನ್ಯೂ ಅಂತ ಹೇಳ್ಕೊಂಡು ಹೇಳ್ತಾರೆ. ಸೊ ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ. ಅದು ಬರದೇ ಇರುವುದರಿಂದ ಈಗ ಅದನ್ನು ಸರಿದೂಗಿಸುವುದಕ್ಕೋಸ್ಕರ ಸೆಸ್ ಅನ್ನೆಲ್ಲ ಹಾಕ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಜನಸಾಮಾನ್ಯರಿಗೆ ನೋವು ಉಂಟಾಗಿದೆ. ಓಕೆ, ರೈಟ್. ಇದು ಅರ್ಥಶಾಸ್ತ್ರಜ್ಞರು ಜಯವಂತ ನಾಯಕ್ ಅವರ ಮಾತುಗಳು. ಎಸ್, ಅದೇ ರೀತಿ ಕಾಂಗ್ರೆಸ್ನ ಪದ್ಮಪ್ರಸಾದ್ ಜೈನ್ ಅವರಿದ್ದಾರೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಸರ್. ಪ್ರಥಮವಾಗಿ ನಮ್ಮ ಗುಡ್ಲದ ವೀಕ್ಷಕರಿಗೆ ನಾನು ನಮಸ್ಕಾರ ತಿಳಿಸ್ತೇನೆ. ಎಸ್ ಸರ್. ಬಜೆಟ್ ಬಗ್ಗೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಮಾತಾಡೋದಕ್ಕಿಂತಲೂ ನಾನೊಬ್ಬ ಜನಸಾಮಾನ್ಯನಾಗಿ, ಒಬ್ಬ ಕೃಷಿಕನಾಗಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಲದ ಬಜೆಟ್ ಏನಿದೆ, ಜನಸಾಮಾನ್ಯರ ನಿರೀಕ್ಷೆ ಹುಸಿಯಾಗಿದೆ ಅಂತ ಹೇಳ್ಬೋದು. ಹೇಗೆ ಅಂದ್ರೆ ಇದು ಆತ್ಮ ನಿರ್ಭರ ಅಲ್ಲ, ಇದು ಅವರಿಗೆ ಅವರೇ ಮಾಡ್ಕೊಂಡಿರೋಂಥ ಒಂದು ಆತ್ಮ ವಂಚನೆಯ ಬಜೆಟ್ ಇದು. ನಮ್ಮ ಒಂದು ಈ ಸಲದ ನಿರೀಕ್ಷೆ ಏನಿತ್ತು, ಕರೋನಾ ಈ ಟೈಮ್ನಲ್ಲಿ ನಮ್ಮ ಇಡೀ ಭಾರತದ ಜನ ಇದನ್ನು ಯಾವ ರೀತಿ ಎದುರಿಸಿದ್ರು, ತಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಸ್ವಂತ ಅವರಿಗೊಂದು ರೋಗ ನಿರೋಧಕ ಶಕ್ತಿ ವಿಶ್ವಕ್ಕೆ ಹೋಲಿಸಿದ್ರೆ ಭಾರತದ ಜನರಿಗೆ ಹೆಚ್ಚಿನ ಶಕ್ತಿ ಇತ್ತು, ರೋಗ ನಿರೋಧಕ ಶಕ್ತಿ ಹೆಚ್ಚು. ಇಲ್ಲಿ ಸಾವು ನೋವುಗಳು ಕಡಿಮೆ ಆಗಿದೆ. ಅದು ಅವರ ಒಂದು ಸ್ವಂತ ಕೆಪಾಸಿಟಿಯಿಂದ ಜನರ ಒಂದು ಇದರಿಂದ ಪಡ್ಕೊಂಡು ಬಂದಿರೋದು. ಅವ್ರು ಏನ್ ನಿರೀಕ್ಷೆ ಮಾಡಿದ್ರು ಅಂದ್ರೆ, ಅವರು ಬಹಳ ಕಷ್ಟಕ್ಕೆ ಒಳಗಾಗಿದ್ರು. ಉದ್ಯಮದಾರ ಇರ್ಬೋದು, ದುಡಿಯುವ ವರ್ಗ ಇರ್ಬೋದು, ಕಾರ್ಮಿಕರು ಇರ್ಬೋದು, ಅವರೆಲ್ಲ ಈ ಒಂದು ಬಜೆಟ್ ನಲ್ಲಿ ನಮ್ಗೊಂದು ಸರ್ಕಾರ ಬೆಂಬಲವಾಗಿ ನಿಲ್ತದೆ, ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡಿದೀವಿ, ಎಷ್ಟೋ ಫೈನಾನ್ಷಿಯಲ್ ಲಾಸ್ ಆಗಿದ್ವಿ, ಸಣ್ಣ ಸಣ್ಣ ಉದ್ಯಮದಾರರು ಅವರಿಗೆಲ್ಲ ಒಂದು ಪೂರಕವಾಗಿ ಬೆಂಬಲವಾಗಿ ಸರ್ಕಾರ ಈ ಸಲ ನಿಲ್ತದೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಅದು ಸಂಪೂರ್ಣವಾಗಿ ಹುಸಿಯಾಗಿದೆ. ಅದರ ನಂತರ ಈ ಟ್ಯಾಕ್ಸ್ಗಳಿದೆ ಹಾಕ್ತಾರೆ, ಬಹುಶಃ ಎಲ್ಲಾ ರೀತಿಯ ಎಣ್ಣೆಗಳಿಗೆ ಟ್ಯಾಕ್ಸ್ ಹಾಕಿದ್ದಾರೆ. ಎಲ್ಲಾ ರೀತಿಯ ಎಣ್ಣೆ, ಯಾವುದು ಮದ್ಯಪಾನದ ಎಣ್ಣೆ ಇರ್ಬೋದು, ಅದಕ್ಕೆ 100%, ಡೀಸೆಲ್ ಪೆಟ್ರೋಲ್ ಎಣ್ಣೆ ಇರ್ಬೋದು, ಅಡಿಗೆಗೆ ಉಪಯೋಗಿಸುವಂತ ಎಣ್ಣೆಗಳಿರ್ಬೋದು, ಈ ರೀತಿ ಎಣ್ಣೆ ಟ್ಯಾಕ್ಸ್ ನ ಬಜೆಟ್ ಇದು. ಡೀಸೆಲ್ ಪೆಟ್ರೋಲ್ ಬಗ್ಗೆ ಹೇಳಬೇಕಾದ್ರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಹಾಕುವಂತ ದೇಶ ಭಾರತ ಆಗಿದೆ. ಈ ಬ್ಯಾರೆಲ್ಗೆ 115 ರೂಪಾಯಿ ಇತ್ತು, ಈಗ $50-60 ತನಕ ಬಂದಿದೆ ಡಾಲರ್ ಲೆಕ್ಕದಲ್ಲಿ. ಆಗಲೂ 80 ದಾಟಿರ್ಲಿಲ್ಲ. ಈಗ ಅಷ್ಟು ಕಡಿಮೆ ಆದಾಗ್ಲೂ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸಿಗೋಸ್ಕರ ಬೇಕು ಅಂತ ಹೇಳಿ ಅದನ್ನ ಜಾಸ್ತಿ ಮಾಡಿದ್ರು. ಈ ಬಾರಿ ಅದನ್ನ ಕಮ್ಮಿ ಮಾಡೋದು, ಬಜೆಟ್ ಟೈಮ್ ಅಲ್ಲಾದ್ರೂ ಕಮ್ಮಿ ಮಾಡಬಹುದು ಅಂತಿತ್ತು. ಕೃಷಿಕರ ಸೆಸ್ ಅಂತ ಹೆಸರು ಹಾಕಿಕೊಂಡು ಅದಕ್ಕೊಂದು ಸೆಸ್ ಟ್ಯಾಕ್ಸ್ ಅಂತ ಹೇಳಿ ₹4 ಮತ್ತು ₹2 ಹೆಚ್ಚು ಮಾಡಿರುವಂತದ್ದು. ಇದು ಕೃಷಿಕರೇ ಆ ಡೀಸೆಲ್ ವಾಹನವನ್ನು ಬಳಸುವಂತದ್ದು, ಟ್ರಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು. ಇದು ಒಂದು ರೀತಿಯಲ್ಲಿ ಕೃಷಿಕರು ಎಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವರ ವಿರುದ್ಧ ಯಾವುದೋ ಒಂದು ಪರೋಕ್ಷವಾಗಿ ತಗೊಂಡಂತ ಕ್ರಮ ಅಂತ ಅನ್ನಿಸ್ತದೆ ನನಗೆ. ಆಮೇಲೆ ರಸಗೊಬ್ಬರಕ್ಕೂ ಸೆಸ್ ಹಾಕಿದ್ದಾರೆ, ಆಪಲ್ಗೂ ಹಾಕಿದ್ದಾರೆ, ರೈತರ ಬೆಳೆಗಳಿಗೂ ಸೆಸ್ ಹಾಕಿ ರೈತರಿಗೆ ಬೆಂಬಲ, ಕೃಷಿ ಟ್ಯಾಕ್ಸ್ ಅಂತ, ಕೃಷಿ ಸೆಸ್ ಅಂತ ಹೇಳುದು ಇದು ಬಹಳ ಒಂದು ಏನಂತಲೇ ಅರ್ಥ ಆಗುದಿಲ್ಲ. ಯಾರನ್ನೋ ಮಂಗ ಮಾಡ್ಲಿಕ್ಕೆ ಹೊರಟಂತ ಒಂದು ಬಜೆಟ್ ಅಂತ ಅನ್ತದೆ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು, ಬಹುಶಃ ಅವರ ಗಂಡ ಪರಾಶರನವರು ಕಳೆದ ಬಜೆಟ್ ಅಲ್ಲಿ ಹೇಳಿದ್ರು, ಇವರು ನಡ್ಕೊಂತ ರೀತಿ, ಆರ್ಥಿಕವಾಗಿ ದೇಶವನ್ನು ನಡ್ಕೊಂಡೋಗಂತ ರೀತಿ ಸರಿ ಇಲ್ಲ ಅಂತ. ಅವರ ಗಂಡನ ಮಾತನ್ನಾದ್ರೂ ಕೇಳಿದ್ರೆ, ಅವರು ದೊಡ್ಡ ಆರ್ಥಿಕ ತಜ್ಞ, ಆ ಮಾತನ್ನಾದ್ರೂ ಕೇಳಿದ್ರೆ ಚೆನ್ನಾಗಿತ್ತು. ಇವರು ಬಹುಶಃ ಒಂದು ಹಲ್ವಾ ಮಾಡುವ ಕ್ರಮ ಇದೆ ಬಜೆಟ್ ಮಾಡುವ ಮುಂಚೆ, ಅದು ಯಾವುದೇ ಕಾರಣಕ್ಕೂ ಲೀಕ್ ಔಟ್ ಆಗಬಾರ್ದು. ನಾರ್ತ್ ಬ್ಲಾಕ್ ನಲ್ಲಿ ಅಡಿಯಲ್ಲಿ ಹಲ್ವಾ ಒಂದು ತಿಂದದ್ದು, ಅವ್ರದ್ದು ಹಲ್ವಾ ತಿಂದದ್ದು ಬಿಟ್ರೆ ಜನರಿಗಂತೂ ಈ ಬಾರಿ ಬಜೆಟ್ ಅಲ್ಲಿ ಕೈಯನ್ನೇ ತಿನ್ನಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಚುನಾವಣೆ ಟೈಮಲ್ಲಿ ಒಂದು ಬಜೆಟ್ 3 ರಾಜ್ಯಗಳಲ್ಲಿ ಚುನಾವಣೆ ಇದೆ. ಆ 3 ರಾಜ್ಯಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು, ಹೆಚ್ಚಿನ ಅನುದಾನವನ್ನು ಕೊಟ್ಟಿರುವಂತದ್ದು. ಈ ರೀತಿ ಭೇದ ಭಾವ ಮಾಡುವಂತದ್ದು, ಚುನಾವಣೆಯಲ್ಲಿ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ತಂತ್ರಗಳನ್ನ ಹೂಡಿ ಮತಕ್ಕಾಗಿ ಜನರನ್ನ ಇದು ಮಾಡ್ಲಿಕ್ಕೆ ಗೊತ್ತಿದೆ. ಅದೇ ಮತ ಕೊಟ್ಟಂತ ದೇಶದ ಜನರಿಗೋಸ್ಕರ ಕಷ್ಟ ಕಾಲದಲ್ಲಿದ್ರೆ ಅವರಿಗೆ ನಾವು ಏನಾದ್ರೂ ಉಪಯೋಗ ಮಾಡ್ಬೇಕು, ಅವ್ರಿಗೇನಾದ್ರೂ ಸಹಾಯ ಮಾಡ್ಬೇಕು ಅನ್ನೋ ಭಾವನೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಯಾಕೆ ಬರುವುದಿಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳುದಂತಾದ್ರೆ ಬಹುಶಃ ಒಂದು ವಾಹನ ನಿಷೇಧ ಮಾಡುವಂಥದ್ದು, 15 ವರ್ಷಗಳ ಹಳೆಯ ವಾಹನ, ಇದು ಸಂಪೂರ್ಣವಾಗಿ ಯಾರು ಕಾರ್ಪೊರೇಟ್ ಕಂಪನಿಗಳಿದ್ದಾರೆ, ವಾಹನ ತಯಾರು ಮಾಡುವ ಸಂಸ್ಥೆಗಳಿದೆ, ಅವರಿಗೆ ಪೂರಕವಾಗಿ ಅವರಿಗೆ ಸಹಕಾರ ಕೊಡುವಂತ ರೀತಿಯಲ್ಲಿ ನಡೆಯುವಂಥದ್ದು.
ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ದೊಡ್ಡ ಉದ್ಯಮದಾರರಿಗೆ ಸಹಕಾರ ಕೊಡ್ತಾರೆ, ಸಣ್ಣವರಿಗೆ ಬಡವರಿಗೆ. ರೈತ ಈ ದೇಶದಲ್ಲಿ ಲಾಬಿ ಮಾಡ್ಲಿಕ್ಕೆ ಆಗದವನು ಅಂತಂದ್ರೆ ರೈತ ಮಾತ್ರ. ಅವನಿಗೆ ಅವನ ಧ್ವನಿ ಇಲ್ಲ, ಅವನ ಧ್ವನಿಗೆ ಶಕ್ತಿ ಬಂದಿಲ್ಲ ಇವತ್ತು. ಓಕೆ ರೈತರ ವಿಚಾರದಲ್ಲಿ ತಾವು ಮಾತಾಡಿದ್ರಿ. ಅದೇ ರೀತಿ ಈ ಹೊಸ ಪಾಲಿಸಿ ಏನ್ ಬಂದಿದೆ ಗುಜರಿ ಪಾಲಿಸಿ ಅನ್ನುವಂಥದ್ದು, ಸೊ ಅದರ ಬಗ್ಗೆ ಕೂಡ ನಾವು ಮಾತಾಡಿದ್ರಿ ತಾವು ಅಲ್ವಾ? ಇದ್ರ ಬಗ್ಗೆ ನಾನು ನೇರವಾಗಿ ಕೇಳಬೇಕು. ಗುಜರಿ ಪಾಲಿಸಿ ಅಲ್ವಾ? ಈಗ ಬ್ಯಾನ್ ಮಾಡುವ ಬಗ್ಗೆ. ಓಕೆ ರೈಟ್, ತಾವು ಅದಕ್ಕೆ ಹೆಸರು ಬೇರೆ ಕೊಟ್ರಿ. ರೈಟ್, ಅಲ್ಲ ಜನರು ಅದನ್ನೇ ಹೇಳ್ತಾ ಇದ್ದಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಇನ್ನು ನಮ್ಮ ಹಳೆದಾಗಿರುವಂತಹ ವೆಹಿಕಲ್ ಗಳನ್ನ ಏನ್ ಮಾಡಬೇಕು ಅನ್ನೋದು ಗುಜರಿಗೆ ಹಾಕಬೇಕು ಅನ್ನೋದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಸೊ ಅದೇ ರೀತಿ ರೈತರ ಪರವಾಗಿರುವಂತಹ ಬಜೆಟ್ ಅನ್ನೋದು ಜಿತೇಂದ್ರ ಕೊಟ್ಟಾರಿ ಅವರು ಹೇಳಿದ್ರಿ. ಆದ್ರೆ ನೇರವಾಗಿ ಇಲ್ಲಿ ಇರುವಂತಹ ವಿಚಾರ ಸಿದ್ದರಾಮಯ್ಯನವರು ಕೂಡ ಹೇಳುವಂತದ್ದಷ್ಟೇ, ರೈತರ ಪರವಾಗಿರ್ಬೇಕಾಗಿತ್ತು. ರೈತರಿಗೆ ಸಾಲ ನೀಡುವಂತಹ ಬದಲು ಕೃಷಿ ಸೆಸ್ ಹಾಕಿದ್ದಾರೆ. ರೈತರ ಕೃಷಿ ಸಂಬಂಧಿ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಸೆಸ್ ವಿಧಿಸಿದೆ, ಇದು ಅನ್ಯಾಯ ಆಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಏನ್ ಹೇಳ್ತಾರೆ? ಇಲ್ಲ, ರೈತರಿಗೆ ಸೆಸ್ ಹಾಕಿಲ್ಲ, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿ ರೈತರಿಗೆ ಸಾಲ ನೀಡುವ ಬದಲು ಕೃಷಿ ಸೆಸ್ ಹಾಕಿದ್ದಾರೆ. ಇದು ಆತ್ಮನಿರ್ಭರ ಬಜೆಟ್ ಅಲ್ಲ, ಇದು ಆತ್ಮನಿರ್ಭರ ಬಜೆಟ್ ಅನ್ನುವಂತಹ ಮಾತನ್ನ ಹೇಳಿ. ಕೃಷಿ ಸೆಸ್ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ಗೆ ಸೆಸ್ ಹಾಕಿ, ಕೃಷಿ ಸೆಸ್ ಹಾಕಿ ಈ ದೇಶದ ಕೃಷಿಕರಿಗೆ ಅದರಿಂದ ಏನಾದ್ರೂ ಯೋಜನೆಗಳನ್ನು ಕೊಡಬೇಕು ಅಂತ ಹೇಳುವಂತ ಉದ್ದೇಶದಿಂದ ಹಾಕಿದ್ದಾರೆ ಹೊರತು ಕೃಷಿ ಏನು ವಸ್ತುಗಳ ಮೇಲೆ ಸೆಸ್ ಹಾಕಿಲ್ಲ. ಸೊ ನೀವು ಇವತ್ತು ಈ ದೇಶದಲ್ಲಿ ನಾನು ಒಟ್ಟು ಹೇಳುವುದಾದ್ರೆ ಏನ್ ಹೇಳ್ತೀರಾ ಸರ್? ರೈತರಿಗೆ ಪರವಾಗಿರುವಂತಹ ಬಜೆಟ್ ಅಲ್ಲ, ಕೃಷಿ ಹೆಸರಲ್ಲಿ ಹಾಕಿದ್ದಾರೆ, ಆಪಲ್ಗೂ ಹಾಕಿದ್ದಾರೆ, ರಸಗೊಬ್ಬರಕ್ಕೂ ಹಾಕಿದ್ದಾರೆ, ಕೃಷಿ ವಸ್ತುಗಳಿಗೂ ಹಾಕಿದ್ದಾರೆ, ಪೆಟ್ರೋಲ್ ಡೀಸೆಲ್ಗೂ ಹಾಕಿರೋದು ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅದು ಕೃಷಿಕರಿಗೆ ಮುಟ್ತದೆ. ಕೃಷಿಕರು ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ತಾರೆ, ಅಲ್ಲೂ ಮುಟ್ತದೆ. ಅವ್ರಿಗೆ ಈ ಪೆಟ್ರೋಲ್ ಡೀಸೆಲ್ಗೆ ಈಗಾಗಲೇ 60 ರೂಪಾಯಿಗಳ ಟ್ಯಾಕ್ಸ್ ಇದೆ, 65 ರೂಪಾಯಿಗಳ ಟ್ಯಾಕ್ಸ್, ಅದರಲ್ಲಿ ಕೊಡ್ಬೋದಿತ್ತು. ಎಷ್ಟ್ರ ಕೃಷಿ ಸೆಸ್ ಅಂತ ಹಾಕುವ ಅಗತ್ಯನೇ ಇರಲಿಲ್ಲ. ಕೃಷಿ ಅಂದ್ರೆ ಕೃಷಿಕರು ಕೂಡ ಈ ವಾಹನಗಳನ್ನ ಬಳಕೆ ಮಾಡ್ತಾರೆ ಸರಿ, ಆದ್ರೆ ಇಡೀ ದೇಶದನ್ನ ಕಂಪೇರ್ ಮಾಡಿದ್ರೆ ಇಡೀ ದೇಶವೇ ಏನು ಪೆಟ್ರೋಲ್ ಡೀಸೆಲ್ ಅನ್ನ ಉಪಯೋಗ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅದರ ಮುಖಾಂತರ ಸೆಸ್ ಅನ್ನ ಏನು ಕಲೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಸರ್ಕಾರದಲ್ಲಿ ಮಾಡಿದ್ದಾರೆ. ಅದರ ಏನು ಪ್ರಯೋಜನವನ್ನ ಕೃಷಿಕರಿಗೆ ನೀಡುವಂತ ಒಂದು ವ್ಯವಸ್ಥೆ ಇದೆ ಈ ಬಜೆಟ್ ಅಲ್ಲಿ. ಅದಕ್ಕೋಸ್ಕರ ಕೃಷಿಕರ ಮೇಲೆ ಯಾವುದೇ ರೀತಿಯಾಗಿ ತೆರಿಗೆ ಹಾಕ್ಲಿಲ್ಲ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಕಾಣ್ತದೆ ಈ ಬಜೆಟ್ ಅಲ್ಲಿ. ಸರಿ, ಎಸ್ ಜಯವಂತ ನಾಯಕ್ ಸರ್, ಏನ್ ಹೇಳ್ತೀರಾ ಕೃಷಿ ಸೆಸ್ ಬಗ್ಗೆ? ಏನ್ ಹೇಳ್ತೀರಾ ನೇರವಾಗಿ? ಸೆಸ್ ಏನಿದೆ ಈ ಬಾರಿ ಜನರ ಮೇಲೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅನ್ನುವಂತಹ ಮಾತುಗಳು ಏನ್ ಹೇಳ್ತೀರಾ? ಈಗ 100% ಯಾಕೆ ಕೊಡಬೇಕು? ಈಗ 100% ಸೆಸ್ ಮದ್ಯಪಾನದ ಮೇಲೆ ಹಾಕಿದ್ದಾರೆ ಅಂತ ಹೇಳಿದ್ರು. ಈಗ ಕಾಬೂಲ್ ಚನಾ ಅಂತ ಇದೆ, ಅದರ ಮೇಲೆ 35% ಸೆಸ್ ಹಾಕಿದ್ದಾರೆ ಅಂತ ಹೇಳಿಕೊಂಡು ಈ ಬಜೆಟ್ ಅಲ್ಲಿ ಇದೆ. ಇಲ್ಲಿ ಸೆಸ್ ಅಂತ ಹೇಳಿದ್ರೆ ಏನು? ಸೆಸ್ ಅಂತ ಹೇಳಿದ್ರೆ ತೆರಿಗೆಯ ಮೇಲೆ ತೆರಿಗೆಯನ್ನು ವಿಧಿಸುವುದು ಅಷ್ಟೇ ಅಂತ ಹೇಳಿದ್ರೆ ಅದೊಂದು ನಾಮಿನಲ್ ಅಮೌಂಟ್. ಈಗ ಒಂದು ಕೆಜಿ ಯಾವುದು ಕಾಬೂಲ್ ಚನಾಕ್ಕೆ 100 ರೂಪಾಯಿ ಇದ್ರೆ ಟ್ಯಾಕ್ಸ್ 5% ಇದ್ರೆ ಆ 5% ನ 35% ಇದು ಹೆಚ್ಚಾಗ್ತದೆ ಅಷ್ಟೇ. ಒಂದು ಸ್ಮಾಲ್ ಕಂಪೋನೆಂಟ್ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸೊ ಇದರಿಂದ ಇನ್ಫ್ಲೇಷನ್ ಸ್ವಲ್ಪ ಪ್ರಮಾಣದಲ್ಲಿ ಆಗುವಂತ ಸಾಧ್ಯತೆ ಇದೆ. ಅದನ್ನು ನಾವು ರೂಲ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಇನ್ಫ್ಲೇಷನ್, ಯಾಕಂತ ಹೇಳಿದ್ರೆ ಗವರ್ಮೆಂಟ್ ನ ಎಕ್ಸ್ಪೆಂಡಿಚರ್ ಎಲ್ಲ ಹೆಚ್ಚಾಗಿದೆ, ವೆಚ್ಚಗಳು ಹೆಚ್ಚಾಗಿದೆ. ವೆಚ್ಚ ಹೆಚ್ಚಾಗುವುದರಿಂದ ಆದಾಯ ಕಡಿಮೆ ಆದ್ರಿಂದ ಇಲ್ಲಿ ಏನು ಹಣದ ಹರಿವು ಅಗತ್ಯಕ್ಕಿಂತ ಹೆಚ್ಚಾಗುವುದರಿಂದ ಈ ಯಾವುದು ಇನ್ಫ್ಲೇಷನ್ ಕೂಡ ನಮ್ಮ ದೇಶದಲ್ಲಿ ಉಂಟಾಗ್ತಾ ಇದೆ. ಅದೇ ಜನರಿಗೆ ಸಬ್ಸಿಡಿಗಳನ್ನು ಕೊಡುವಂತಹದ್ದು ಮತ್ತು ಏನು ಲೋನ್ ಕೊಡುವಂತದ್ದಕ್ಕಿಂತ ನಾವು ನಮ್ಮ ದೇಶದ ಆರ್ಥಿಕ ಏನು ಉತ್ತೇಜನ ಪುನರುತ್ಥಾನವನ್ನ ಮಾಡಬೇಕಾದಂತ ಅಗತ್ಯ ಇವತ್ತು ಈ ಕೊರೋನಾದ ಮಧ್ಯೆ ಸಂದರ್ಭದಲ್ಲಿ ನಮಗೆ ಅಗತ್ಯ. ಏನು ಜನರಿಗೆ ಸಬ್ಸಿಡಿ ಕೊಟ್ಟಿರುವಂತದ್ದು ಮುಂಚೆ ಕೂಡ ಕೊಟ್ಟಿದೆ. ಆವಾಗ ಸರ್ ಹೇಳಿದಾಗೆ ಗವರ್ಮೆಂಟ್ ನ ರೆವಿನ್ಯೂ ಅದು ಕಲೆಕ್ಷನ್ ಹಾಗೆ ಇತ್ತು ನೋಡಿ. ಯಾವಾಗ್ಲೂ ಜನರಿಂದ ತೆರಿಗೆ ಸಂಪಾದನೆಯನ್ನು ಮಾಡಿ ಅದರ ಮುಖಾಂತರ ಜನರಿಗೆ ಕೊಡುವಂತ ಒಂದು ವ್ಯವಸ್ಥೆ ಬಜೆಟ್. ಆದ್ರೆ ಈ ಸಲ ಎಲ್ರಿಗೂ ಗೊತ್ತುಂಟು ಕೊರೋನಾ ಮಹಾಮಾರಿಯಿಂದ ಸರ್ಕಾರದ ತೆರಿಗೆಗಳಿಗೆ ತುಂಬಷ್ಟು ಏನು ಎಫೆಕ್ಟ್ಗಳಿದೆ. ಅದಕ್ಕೋಸ್ಕರ ಆದ್ರೂ ಕೂಡ ಇದರ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಇಂತಹ ಒಂದು ಬಜೆಟ್ ಅನ್ನ ಕೊಟ್ಟಿದೆ, ಅದು ನಾವು ಮೆಚ್ಚಬೇಕಾದಂತ ಒಂದು ಸಂಗತಿ ಅಂತ ಹೇಳಿ. ಸರ್ ಏನ್ ಹೇಳಿದ್ರು ಬಜೆಟ್ ಬಗ್ಗೆ, ವೆಚ್ಚದ ಬಗ್ಗೆ ಹೇಳಿದ್ರು, ವೆಚ್ಚ ಜಾಸ್ತಿ ಆಗಿದೆ ಅಂತ. ನಾವು ಈ ಸಂದರ್ಭದಲ್ಲಿ ಆ ವೆಚ್ಚವನ್ನು ಕಡಿಮೆ ಮಾಡುವಂತ ನಮ್ಮ ಸರ್ಕಾರ ಗಮನ ಹರಿಸಬೇಕಿತ್ತು ವಿನ ಇದು ಒಂದು ರೀತಿಯಲ್ಲಿ ಸೆಸ್ ಅಂತ ಹೇಳಿದ್ರೆ ಟ್ಯಾಕ್ಸ್ ಮೇಲೆ ಒಂದು ಪರ್ಸೆಂಟೇಜ್ ಟ್ಯಾಕ್ಸ್ ಅಂತ. ಇದು ಹೇಗೆ ಹೇಳ್ಬೋದು ಅಂದ್ರೆ ಬಡ್ಡಿ ಮೇಲೆ ಒಂದು ಚಕ್ರ ಬಡ್ಡಿ ವಿಧಿಸಿದಾಗೆ.
ಆಲ್ರೆಡಿ ಒಂದು ಟ್ಯಾಕ್ಸ್ ಅಂತ ಇದ್ದ ಮೇಲೆ ಇನ್ನಷ್ಟು ಟ್ಯಾಕ್ಸ್ಗಳನ್ನು ಕಮ್ಮಿ ಮಾಡುವತ್ರ ಗಮನ ಹರಿಸಬೇಕಿತ್ತು. ಅದಕ್ಕೆ ಪೂರಕವಾಗಿ ವೆಚ್ಚಗಳನ್ನ ಕಮ್ಮಿ ಮಾಡಬೇಕಿತ್ತು. ಅನಗತ್ಯ ವೆಚ್ಚಗಳನ್ನ ಆ ವೆಚ್ಚಗಳನ್ನ ಕಡಿಮೆ ಮಾಡುವತ್ತ ಸರ್ಕಾರ ಗಮನ ಹರಿಸಿಲ್ಲ. ಅವರ ಏನು ಆಡಳಿತಾತ್ಮಕ ವೆಚ್ಚಗಳಿದೆ ಅದಕ್ಕೆ ಅಲ್ಲಿ ಆ ಸರ್ಕಲ್ ₹1 ಅನ್ನೋದು ಪಾಲಾಗ್ತದೆ ಪೈಸೆಗಳ ಲೆಕ್ಕದಲ್ಲಿ. ಅಲ್ಲಿ ಅತಿ ಹೆಚ್ಚು ಸರಿ ಗೊತ್ತಿರ್ಬೋದು, ಅತಿ ಹೆಚ್ಚು ವೆಚ್ಚ ಆಡಳಿತಾತ್ಮಕ ವೆಚ್ಚಕ್ಕೆ ಹೋಗ್ತಾ ಇದೆ, ಸಂಬಳಕ್ಕೆ ಹೋಗ್ತಾ ಇದೆ. ಅಲ್ಲಿ ಒಂದು ರೀತಿಯಲ್ಲಿ ಇಂಥ ಕಷ್ಟ ಕಾಲದಲ್ಲಿ ತಾವು ಒಂದು ಸ್ವತಃ ನಾವೇ ಪ್ರಧಾನಮಂತ್ರಿ ಆಗಿ, MP ಆಗಿ, ಮಂತ್ರಿಗಳಾಗಿ, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ನಮ್ಮ ವೆಚ್ಚವನ್ನು ಕಮ್ಮಿ ಮಾಡಿಕೊಳ್ಳುವಂತ ಒಂದು ಅದು ಆತ್ಮನಿರ್ಭರ ಆಗ್ತಿತ್ತು. ಇದು ಇಲ್ಲ, ಆತ್ಮವಂಚನೆ ಇದು. ಅವರ ಆಡಳಿತಾತ್ಮಕ ವೆಚ್ಚಕ್ಕಾಗಿ, ಅವರ ಸಂಬಳಕ್ಕಾಗಿ ರೈತರ ಮೇಲೆ, ಜನಸಾಮಾನ್ಯರ ಮೇಲೆ ಈ ಬರೆ ಎಳೆಯುವುದು, ಟ್ಯಾಕ್ಸ್ ತೀರಿಸುವುದಿಲ್ಲ. ಮುಂಚೆ ಹಿಂದಿನ ರಾಜರ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ಗಳು ಬರ್ತಿತ್ತು, ಆಗ ದಂಗೆ ಹೇಳುವಂತ ಕ್ರಮಗಳಿತ್ತು. ಕಷ್ಟ ಕಾಲದಲ್ಲಿ ಟ್ಯಾಕ್ಸ್ ಹಾಕುವುದಂದ್ರೆ ಇದು ಬಹಳ ಸಂಕಷ್ಟದ ಸಮಯದಲ್ಲಿ ಟ್ಯಾಕ್ಸ್ ಹಾಕಿರುವಂತದ್ದು ಬಹಳ ಅನ್ಯಾಯ. ಇದನ್ನ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಕೋವಿಡ್ ಅನ್ನುವಂತಹ ಒಂದು ಪರಿಸ್ಥಿತಿ ಏನಿದೆ ದೇಶಕ್ಕೆ ಮಾತ್ರ ಇಡೀ ವಿಶ್ವಕ್ಕೆ ಬಂದಿರುವಂತದ್ದು. ಈ ಸಂದರ್ಭಗಳಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ಸಂದರ್ಭಗಳಲ್ಲಿ ಇಂತಹ ಒಂದು ಪರಿಸ್ಥಿತಿಗಳನ್ನ ನಾವು ತೆಗೆದುಕೊಳ್ಳುವುದು ಅನಿವಾರ್ಯ ಅನ್ನುವಂತಹ ಮಾತುಗಳು ಅಲ್ವಾ? ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಗಳಿದೆ. ಬರೀ ಟ್ಯಾಕ್ಸ್ ತೆರಿಗೆ ಹಣದಿಂದ ತುಂಬುವುದಲ್ಲ, ತಲಾ ಆದಾಯ ಕಮ್ಮಿ ಆಗಿದೆ. ಯಾಕೆ ತಲಾ ಆದಾಯ ಕಮ್ಮಿ ಆಗಿದೆ ಅಂತ ನಾವು ಗಮನಿಸಬೇಕು. ಜನರ ತಲಾ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳು ಕಮ್ಮಿ ಆಗಿದೆ, ಅವನ ಸಂಬಳಗಳು ಕಮ್ಮಿ ಆಗಿದೆ. ಅದನ್ನ ಜಾಸ್ತಿ ಮಾಡುವತ್ತ ಗಮನ ಹರಿಸಿದ್ರೆ ಸರ್ ಅದೇ ಕಾರಣ ಆದಾಯ ಜಾಸ್ತಿ ಆದ್ರೆ ಅಲ್ಲಿ ಆದಾಯ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಪೂರಕವಾಗಿ ಅವರು ಸ್ಪಂದಿಸುವ ಕೆಲಸ ಮಾಡ್ಬೇಕಿತ್ತು. ನಾನು ಆಗ್ಲೇ ಹೇಳಿದ್ದೆ, ಏನ್ ದುಡಿಯುವ ವರ್ಗ ಇದೆ, ದಿನಂಪ್ರತಿ ದುಡಿಯುವ ವರ್ಗ ಇರ್ಬೋದು, ಬೇರೆ ಆ ರೀತಿಯ ಸಣ್ಣ ಸಣ್ಣ ಉದ್ಯಮದಾರ ಇರೋದು, ಅದಕ್ಕೆ ಪೂರಕವಾಗಿ ಹೋಗಿದ್ರೆ ಅಲ್ಲಿ ಪರೋಕ್ಷ ತೆರಿಗೆಗಳು ಅಲ್ಲಿ ಬರ್ತದೆ. ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕಿತ್ತು ಸರ್ಕಾರ, ಅದನ್ನ ಮಾಡಿಲ್ಲ. ರೈತ ಪರವಾಗಿರುವಂತಹ ಬಜೆಟ್ ಅನ್ನುವಂತಹ ಮಾತುಗಳು, ರೈತ ವಿರೋಧಿಯಾಗಿರುವಂತಹ ಬಜೆಟ್ ಅನ್ನುವಂತಹ ಮಾತುಗಳು, ಏನ್ ಹೇಳ್ತೀರಾ ತಾವು? ಈಗ ರೈತ ಪರವಾಗಿರುವಂತಹ ಬಜೆಟ್ ಅಂತ ಹೇಳ್ಕೊಂಡು ಆಡಳಿತ ಪಕ್ಷ ಹೇಳ್ತದೆ, ರೈತ ವಿರೋಧ ಜನರು ಕೇಳ್ತಾ ಇದ್ದಾರೆ, ಹೌದು ಏನ್ ಕತೆ ಅಂತ ಹೇಳಿ. ಜನಸಾಮಾನ್ಯರು ಹೇಳ್ತಾರೆ ರೈತ ವಿರೋಧಿ ಬಜೆಟ್ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಬೇಕಾದದ್ದು ಸಂಪನ್ಮೂಲ. ಈಗ ಸಂಪನ್ಮೂಲದ ಕೊರತೆ ಇದೆ. ಈಗ ಸಂಪನ್ಮೂಲವನ್ನು ಹೇಗೆ ಜೋಡಿಸುವುದು ಅಂತ ಹೇಳಿಕೊಂಡು, ಸಂಪನ್ಮೂಲವನ್ನು ಜೋಡಿಸಬೇಕಾದ್ರೆ ಯಾವುದಾದ್ರೂ ಒಂದು ಮೂಲ ಇರಬೇಕು. ಆ ಉದ್ದೇಶಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಅವರು ಸೆಸ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ತಪ್ಪು ಅಂತ ಹೇಳ್ಕೊಂಡು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಪ್ರಮಾಣ ಹೆಚ್ಚಿರಬಹುದು, ಏನು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಹೆಚ್ಚು ತೆರಿಗೆ ಸೆಸ್ ಅನ್ನು ಅವರು ಹಾಕಿರಬಹುದು. ಸೊ ಅದಿದೆ. ಈಗ ಇನ್ನೊಂದು, ಈ ಬಜೆಟ್ ನಲ್ಲಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದಕ್ಕೋಸ್ಕರ ಒಂದು 6 ಮುಖ್ಯ ಪಾಯಿಂಟ್ಸ್ ಇದೆ ಈ ಬಜೆಟ್ ನಲ್ಲಿ. 6 ಪಿಲ್ಲರ್ಸ್ ಅಂತ ಹೇಳಿಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಹೇಳಿದ್ದಾರೆ. ಫಸ್ಟ್ ಒನ್ ಆರೋಗ್ಯ ಮತ್ತು ಯೋಗಕ್ಷೇಮ ಅಂತ ಹೇಳಿಕೊಂಡು, ಅಂದ್ರೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಈ ಬಜೆಟ್ ನಲ್ಲಿ ನೀಡಿದ್ದಾರೆ. 64,00,000 ಕೋಟಿ ಇಟ್ಟಿದ್ದಾರೆ. ಇನ್ನೊಂದು ಆರ್ಥಿಕ ಬಂಡವಾಳ ಮತ್ತು ಮೂಲಭೂತ ಸೌಕರ್ಯ ಅಂತ, ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಅದಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಜೆಟ್ ಅಲ್ಲಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈ ಒಳಗೊಳ್ಳುವಿಕೆಯ ಅಭಿವೃದ್ಧಿ ಅಂತ ಹೇಳಿಕೊಂಡು ನಾವು ಹೇಳುದು. ಈ ಲಾಸ್ಟ್ ಪರ್ಸನ್ ಇದ್ದಾನಲ್ಲ, ಅವನು ಕೂಡ ಈ ಡೆವಲಪ್ಮೆಂಟ್ ನಲ್ಲಿ ಅವನು ಕೂಡ ಭಾಗಿಯಾಗಬೇಕು. ಸೊ ಅದಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ, ಮಾನವ ಅಭಿವೃದ್ಧಿಗೆ, ಸಂಪನ್ಮೂಲ ಅಭಿವೃದ್ಧಿಗೆ ಬಹಳ ಒತ್ತು ಇದೆ. ಇನ್ನೊಂದು ಸಂಶೋಧನಾ ಅಭಿವೃದ್ಧಿಗೆ ಈ ಸಾಕಷ್ಟು ಹಣವನ್ನು ಈ ಬಜೆಟ್ ನಲ್ಲಿ ವ್ಯಯಿಸಲಾಗಿದೆ. ಕೊನೆಯದಾಗಿ ಮಿನಿಮಮ್ ಯಾವುದು ಗವರ್ಮೆಂಟ್ ಅಂಡ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಹೇಳಿಕೊಂಡು, ಅಂದ್ರೆ ಇವತ್ತು ಆ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರ ಸಾಕಷ್ಟು ಹಣವನ್ನು ಇದಕ್ಕೋಸ್ಕರ ವ್ಯಯಿಸ್ತಾ ಇದೆ. ಇದನ್ನು 6 ಪಿಲ್ಲರ್ಸ್ ಅಂತ ಹೇಳಿಕೊಂಡು ಹೇಳೋದು. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದಕ್ಕೋಸ್ಕರ ಹೆಚ್ಚಿನ ಒತ್ತನ್ನು ನಿರ್ಮಲಾ ಸೀತಾರಾಮನ್ ನೀಡಿದ್ದಾರೆ. ಸೊ ಇದನ್ನು ನಾವು ಖಂಡಿತವಾಗಿಯೂ ಕೂಡ ಹೈಲೈಟ್ ಮಾಡಬೇಕಾಗ್ತದೆ. ಇದನ್ನು ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಲಿಮಿಟೇಷನ್ಸ್ ಇದೆ ಬಜೆಟ್ ನಲ್ಲಿ, ನಾನು ಇಲ್ಲ ಅಂತ ಹೇಳಿಕೊಂಡು ಖಂಡಿತವಾಗಿಯೂ ಕೂಡ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಈ ಬಜೆಟ್ ನಿಂದ ಹಣದುಬ್ಬರ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಒಂದು ನಾಳೆಯಿಂದಲೇ ಬೆಲೆ 1%, 2% ಹೆಚ್ಚಾಗುತ್ತೆ. ನಿಜವಾಗ್ಲೂ ಕೂಡ ಇವತ್ತು ರಾತ್ರಿಯಿಂದಲೇ, ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಯಾಕಂದ್ರೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೆ ಏರ್ತಾ ಇದೆ. ಈ ಬಾರಿಯ ಬಜೆಟ್ ಏನಿದೆ, ಇದು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಏನಿದೆ, ಇದನ್ನ ಇಳಿಮುಖ ಮಾಡುತ್ತೆ ಅನ್ನುವಂಥದ್ದು ಅನೇಕ ನಮ್ಮ ದೇಶದ ಜನರು, ಜನಸಾಮಾನ್ಯರು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು. ಆದ್ರೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅನ್ನುವಂತಹ ವಿಚಾರ ಕೂಡ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇರುವಂತದ್ದು ಇಂಧನ ವಿಚಾರದ ಬಗ್ಗೆ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು, ಇಳಿಕೆಯಾಗುತ್ತೆ ಅನ್ನುವಂತಹ ವಿಚಾರ ಕೂಡ
ಅನೇಕ ಜನ ಇಟ್ಕೊಂಡಿದ್ರು ಈ ಬಾರಿಯ ಬಜೆಟ್ ನಲ್ಲಿ. ಆದ್ರೆ ಇದು ಏಕಾಏಕಿ ಏರಿಕೆಯಾಗಿರುವಂತದ್ದು. ಡೀಸೆಲ್ ಬೆಲೆ 2.5 ಆದ್ರೆ ಪೆಟ್ರೋಲ್ ಬೆಲೆ 4 ಏರಿಕೆ ಆಗಿರುವಂತಹ ವಿಚಾರ. ಎಸ್ ಸರ್ ಜಿತೇಂದ್ರ ಕೊಟ್ಟಾರೆ ಅವರು. ನೋಡಿ, ಕೊರೋನಾದ ಮಧ್ಯೆ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿಯ ಪ್ಯಾಕೇಜ್ ಅನ್ನೊಂದು ನೀಡಿತ್ತು ಈ ದೇಶಕ್ಕೆ. ನಿಜವಾಗಿ ಮೋದಿ ಸರ್ಕಾರ ರಾಜಕೀಯ ಒಂದು ಉದ್ದೇಶದಿಂದ ಮಾಡುವಂತ ಒಂದು ಏನಾದರೂ ಇದ್ರೆ ಅದನ್ನು ಖಂಡಿತವಾಗಿಯೂ ಆವತ್ತು ಆ ಕೊರೋನಾದ ಮಧ್ಯೆ ಮಾಡ್ತಿರ್ಲಿಲ್ಲ. ಅದನ್ನ ಇವತ್ತು ಬಜೆಟ್ ಅಲ್ಲಿ ಜನಸಾಮಾನ್ಯರಿಗೆ ಅದನ್ನು ಕೊಡ್ತಿತ್ತು. ಉದಾಹರಣೆಗೆ ಸುಮಾರು 18,000 ಕೋಟಿ ರೂಪಾಯಿಯಷ್ಟು ಇದನ್ನ ಏನು ಪರಿಹಾರವನ್ನ ನೇರವಾಗಿ ರೈತರ ಅಕೌಂಟಿಗೆ ಈಗಾಗಲೇ ನೀಡಿದಂತಹ ಒಂದು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಯಾಕಂತ ಹೇಳಿದ್ರೆ ಆ 20 ಲಕ್ಷ ಕೋಟಿ ಅಂತ ಹೇಳಿದ್ರೆ ಇವತ್ತು ಬಜೆಟಿನ ಗಾತ್ರದ ಅರ್ಧದಷ್ಟು ಪರಿಹಾರವನ್ನ ನೇರವಾಗಿ ದೇಶಕ್ಕೆ ಕೊಟ್ಟಿರುವಂತಹ ಒಂದು ಸರ್ಕಾರ. ಸೊ ಅದು ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಕೊರೋನಾದ ಮಧ್ಯೆ ಜನ ಏನು ಸಮಸ್ಯೆಯಲ್ಲಿದ್ರು ಅಥವಾ ಜನರಿಗೆ ಆರ್ಥಿಕವಾಗಿ ಏನು ಸಮಸ್ಯೆಗಳಿತ್ತು ಅದನ್ನ ಗುರುತು ಮಾಡಿ ಅದನ್ನ 20 ಲಕ್ಷ ಕೋಟಿ ರೂಪಾಯಿಯಷ್ಟು ಈ ಪ್ಯಾಕೇಜ್ ಅನ್ನು ಕೊಟ್ಟಿರುವಂತದ್ದು. ಅದಕ್ಕೋಸ್ಕರ ಇವತ್ತಿನ ಬಜೆಟ್ ಅಲ್ಲಿ ನೇರವಾಗಿ ಹೇಳುವಂತಹದ್ದು ಯಾವುದೇ ಪ್ಯಾಕೇಜ್ ಅಲ್ಲ, ನಮ್ಮ ದೇಶದ ಆರ್ಥಿಕ ಪುನರುತ್ಥಾನವನ್ನ ಪುನಶ್ಚೇತನವನ್ನ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಸರ್ಕಾರಕ್ಕಿತ್ತು. ಅದಕ್ಕೋಸ್ಕರ ಇವತ್ತು ಯಾವುದೇ ಆರ್ಥಿಕ ತಜ್ಞರು ಅದನ್ನ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಅದು ಜನಸಾಮಾನ್ಯರಿಗೆ ಪೂರಕವಾಗಿಲ್ಲ, ಸಬ್ಸಿಡಿ ಕೊಟ್ಟಿಲ್ಲ ಅಂತ ಹೇಳುವುದಕ್ಕಿಂತ ಆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಒಂದು ಭದ್ರಪಡಿಸುವಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ಈ ಬಜೆಟ್ ಕೊಟ್ಟಿರುವಂತದ್ದು ಅದೊಂದು ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ನಾವು ಯಾವುದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈಗಾಗಲೇ ಸರ್ ಹೇಳಿದ್ರು ಏನು ಸಂಪನ್ಮೂಲದ ಕ್ರೋಢೀಕರಣ ಆಗಬೇಕು, ದೇಶ ಇನ್ನೂ ಏನು ಅಭಿವೃದ್ಧಿಯ ಪಥಕ್ಕೆ ಹೋಗಬೇಕು. ನಾವು ಎಲ್ಲಾ ಕ್ಷೇತ್ರದಲ್ಲಿ ಇವಾಗ ಏನು ಸ್ಕಿಲ್ ಡೆವಲಪ್ಮೆಂಟ್ ಹೇಳಿದ್ರು, ಸುಮಾರು 758 ಏಕಲವ್ಯ ವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದ್ರು, ಸುಮಾರು 100-150 ಸೈನಿಕ ಶಾಲೆಗಳನ್ನ ತೆರೆದ್ರು, ಸುಮಾರು 20,000 ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳುವಂತ ಒಂದು ವ್ಯವಸ್ಥೆ ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆಯಲ್ಲಿ ದೇಶದ ಯುವ ಶಕ್ತಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಬಜೆಟ್ ಕೂಡ ಇದರಲ್ಲಿದೆ. ಅದನ್ನ ಹೇಳಿದ್ರು ರೈತರಿಗೆ ಏನು ಈಗಾಗಲೇ ಕೊಟ್ಟಿದ್ದಾರೆ ಆ ಒಂದು ಪ್ಯಾಕೇಜ್ ಅನ್ನ, ನಂತರ ಕೂಡ ಈ ಸೆಸ್ಸಿನ ಮುಖಾಂತರ ಕೊಡುವಂತ ಉದ್ದೇಶವನ್ನ ಮೋದಿ ಸರ್ಕಾರ, ಕೇಂದ್ರದ ಸರ್ಕಾರ ಖಂಡಿತವಾಗಿ ಇಟ್ಟಿದೆ ಅಂತ ಹೇಳುವಂಥದ್ದು ಈ ಬಜೆಟ್ ಅಲ್ಲಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷ ಇರಬಹುದು ಅಥವಾ ಆರ್ಥಿಕ ತಜ್ಞರು ಇರಬಹುದು ಅಥವಾ ಸರ್ಕಾರವನ್ನ ದೂಷಣೆ ಮಾಡ್ತಕ್ಕಂಥ ಇರುವವರು, ಇವರೆಲ್ಲರೂ ಒಂದು ವಿಚಾರ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಈ ಕೊರೋನಾದ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನಮ್ಮ ದೇಶದ ಆರ್ಥಿಕ ಒಂದು ವ್ಯವಸ್ಥೆಯನ್ನ ಒಂದು ಹದ್ದುಬಸ್ತಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರುವಂತದ್ದು ಅದು ಅದಕ್ಕೆ ಮೆಚ್ಚಬೇಕು ಜನ ಖಂಡಿತವಾಗಿಯೂ. ಮುಂದಕ್ಕೆ ಈಗಾಗಲೇ ಸರ್ ಹೇಳಿದಾಗೆ ಈ ಬಜೆಟ್ ನ ಮುಖಾಂತರ ಏನು ಆರ್ಥಿಕ ಸಂಪನ್ಮೂಲಗಳು ಬಂದ ನಂತರ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಈ ದೇಶದ ಜನಸಾಮಾನ್ಯರಿಗೆ ಅದರ ಒಂದು ಉಪಯೋಗವನ್ನು ಕೊಡಬಹುದು. ಒಂದು ಉಜ್ವಲ ಏನು 8 ಕೋಟಿ ಈ ದೇಶದ ಅತ್ಯಂತ ಬಡ ಮಹಿಳೆಯರು ಏನು ಗ್ಯಾಸ್ ಮುಖಾಂತರ ಗ್ಯಾಸ್ ಪಡಿತಾ ಇದ್ದಾರೆ, ಅವರು 1 ಕೋಟಿ ಹೆಚ್ಚುವರಿಯಾಗಿ ಇವತ್ತು ಈ ಬಜೆಟ್ ಅಲ್ಲಿ ಅದಕ್ಕೆ ಪೂರಕವಾಗಿ ಬಜೆಟ್ ಅನ್ನ ಮಾಡಿದ್ದಾರೆ, ಪರಿಹಾರವನ್ನು ಇಟ್ಟಿದ್ದಾರೆ. ಅದು ಕೂಡ ಒಂದು ಜನಸಾಮಾನ್ಯರಿಗೆ ಹೋಗುವಂತ ಒಂದು ವಿಚಾರ ಅದು. ಅದಕ್ಕೋಸ್ಕರ ಈ ಜನಸಾಮಾನ್ಯರಿಗಿರ್ಲಿ ಅಥವಾ ಮಧ್ಯಮ ವರ್ಗದವರಿರ್ಲಿ ಅಥವಾ ಉದ್ದಿಮೆಗಳಿಗಿರ್ಲಿ, ಈಗ ಕಬ್ಬಿಣದ ಒಂದು ಏನು ಸೆಸ್ ಅನ್ನ ಕಡಿಮೆ ಮಾಡಿದ್ರು, ಚಿನ್ನ ಬೆಳ್ಳಿ ಇಲ್ಲೆಲ್ಲವೂ ಕೂಡ ಒಂದು ಪರೋಕ್ಷವಾಗಿ ಜನಸಾಮಾನ್ಯರಿಗೆ ಇದರ ಮೇಲೆ ಲಾಭ ಇದೆ. ಇವತ್ತು ಈ ದೇಶದ ರಿಯಲ್ ಎಸ್ಟೇಟ್ ಉದ್ದಿಮೆ ಇವತ್ತು ಏನು ಕಬ್ಬಿಣದ ಸ್ಟೀಲ್ ನ ಬೆಲೆ ಕಮ್ಮಿ ಆದಾಗ ಖಂಡಿತವಾಗಿ ಇಡೀ ದೇಶದಲ್ಲಿ ರಿಯಲ್ ಎಸ್ಟೇಟ್ ಉದ್ದಿಮೆಗಳು ಏನು ಪುನಶ್ಚೇತನ ಆಗುತ್ತೆ. ಅದಕ್ಕೆಲ್ಲ ಪೂರಕವಾಗಿ ಈ ಬಜೆಟ್ ಅಲ್ಲಿ ಇದೆ ಅಂತ ಹೇಳುವಂತದ್ದು ಸ್ಪಷ್ಟ. ನಿತಿನ್ ಅವರೇ, ಅದೇ ರೀತಿ ಜಿತೇಂದ್ರ ಕೊಟ್ಟಾರಿ ಅವರು ಜನರು ನಿರೀಕ್ಷೆ ಇಟ್ಟಿರುವಂತಹ ವಿಚಾರದ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಯಾಕಂದ್ರೆ ನಿಮ್ಮ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಸವಾಲು ಇಂಧನ ಒಂದು ಬೆಲೆ ಏರಿಕೆಯ ಬಗ್ಗೆ ಅಲ್ವಾ, ಇದು ಎಲ್ಲೋ ಒಂದ್ ಕಡೆ ಡಿಸ್ಅಡ್ವಾಂಟೇಜ್ ಆಗ್ಲಿಕ್ಕಿಲ್ವಾ ತಮ್ಗಳಿಗೆ ಅನ್ನುವಂಥದ್ದು. ಯಾಕಂದ್ರೆ ಜನಸಾಮಾನ್ಯರ ದಿನನಿತ್ಯ ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿರುವಂತಹ ಚರ್ಚೆನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಯಾಕಂದ್ರೆ ದಿನನಿತ್ಯವಾಗಿರುವಂತಹ ವಿಚಾರ, ಮದ್ಯದ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿರುವಂತಹ ಇದು ವಿಚಾರ ಸೆಕೆಂಡರಿ ಆಗಿರಬಹುದು. ಆದ್ರೆ ಈ ಒಂದು ವಿಚಾರದ ಬಗ್ಗೆ ದಿನ ಬಳಕೆ ವಸ್ತುಗಳು ಅದರಲ್ಲೂ ಕೂಡ ಇಂಧನ ಅಲ್ಲ, ಖಂಡಿತವಾಗಿಯೂ ಈಗಾಗಲೇ ಆರ್ಥಿಕ ತಜ್ಞರು ಅನೇಕರು ಹೇಳಿದ ಹಾಗೆ ಸಂಪನ್ಮೂಲದ ಕ್ರೋಢೀಕರಣ ಮಾಡಬೇಕಾಗಿರುವಂತದ್ದು ಪ್ರಾಮುಖ್ಯವಾಗಿರುವಂತಹ ಒಂದು ಚಾಲೆಂಜ್ ಸರ್ಕಾರಕ್ಕೆ. ಅದು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದಾಗ ಏನು ಒಂದ್ ಸ್ವಲ್ಪ ಕ್ರೋಢೀಕರಣ ಆಗಬಹುದು ಅಂತ ಹೇಳುವ ಉದ್ದೇಶದಲ್ಲಿ ಮಾಡಿರಬಹುದು. ಜನಸಾಮಾನ್ಯರಿಗೆ ಅದರಿಂದ ಖಂಡಿತವಾಗಿಯೂ ಸ್ವಲ್ಪ ಸಮಸ್ಯೆ ಆಗಿರಬಹುದು. ಆದ್ರೆ ಈ ದೇಶದ ಜನ ಏನು ಯಾವತ್ತು
ಡಿಮಾನಿಟೈಸೇಷನ್ ಆದಾಗ, GST ಇಂಪ್ಲಿಮೆಂಟ್ ಆದಾಗ ಜನ ಏನು ಸರ್ಕಾರದ ಪರವಾಗಿ ಸರ್ಕಾರದ ಜೊತೆ ಕೈ ಜೋಡಿಸಿದ್ದಾರೆ. ಈ ದೇಶದ ಜನಸಾಮಾನ್ಯರಿರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಎಲ್ಲರೂ ಕೂಡ ಈ ದೇಶದ ಮೇಲೆ ಒಂದು ಪ್ರೀತಿಯನ್ನ ಇಟ್ಟು ಸರ್ಕಾರದ ಮೇಲೆ ಭರವಸೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಸರ್ಕಾರ ಕೂಡ ಏನು ಇವತ್ತು ಆರ್ಥಿಕ ಸಮಸ್ಯೆಗಳು ಕೊರೋನಾದಿಂದ ಬಂದಿದೆ, ಅದಕ್ಕಿಂತ ಮುಂಚಿನ ಬಜೆಟ್ಗಳೆಲ್ಲವನ್ನು ನೀವು ಕಂಪೇರ್ ಮಾಡಿ, ಅದು ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ಪೂರಕವಾಗಿತ್ತು. ಇವತ್ತಿನ ಬಜೆಟ್ ಅನ್ನ ಮಾತ್ರ ಹೇಳಿರ್ಬೋದು, ಅದರ ಮಧ್ಯದಲ್ಲಿಯೂ ಕೂಡ ನಾವು ಈಗಾಗಲೇ ಹೇಳಿದ್ದೇವೆ 6 ಪಿಲ್ಲರ್ಸ್ ಅಂತ. ಎಲ್ಲವೂ ಒಂದು ಕಡೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹದ್ದು ಅತ್ಯಂತ ಪ್ರಮುಖವಾದಂಥದ್ದು. ಮತ್ತೆ ಈ ಸಮಸ್ಯೆಗಳ ಮಧ್ಯೆ ಏನು ಜನಸಾಮಾನ್ಯರಿಗೆ ಟ್ಯಾಕ್ಸ್ ವೇವರ್ ಮಾಡೋದು ಅಥವಾ ಸಬ್ಸಿಡಿ ಕೊಡುವಂತಹದ್ದು ಅಥವಾ ಬಡ್ಡಿ ರಹಿತ ಸಾಲ ಕೊಡುವಂತಹದ್ದು, ಇದೆಲ್ಲವೂ ಮಾಡಿದ್ರೆ ಅದು ಒಂದು ಏನು ಜನರನ್ನ ಇನ್ನಷ್ಟು ಈ ದೇಶವನ್ನ ಆರ್ಥಿಕದ ಸಮಸ್ಯೆಗೆ ಸಿಲುಕಿಸುವಂತಹ ಒಂದು ವ್ಯವಸ್ಥೆ ಆಗಬಹುದು ಅಂತ ಹೇಳುವಂತ ಉದ್ದೇಶ. ಆರ್ಥಿಕ ಸ್ಥಿರತೆಯನ್ನ ಕಾಪಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಬಜೆಟ್ ಅನ್ನು ಮಾಡಿದ್ದಾರೆ. ಈಗ 6 ಪಿಲ್ಲರ್ ಅಂತ ಹೇಳಿರುವಂತದ್ದು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ, ಭಾರತದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇತ್ತು ಅಂತ. ರೋಗವನ್ನು ಬರುವ ಹಾಗೆ ನಾವೇ ಮಾಡಿ ಆಮೇಲೆ ಅದಕ್ಕೆ ಚಿಕಿತ್ಸೆಗೆ ಅಂತ ಈ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡೋದಿದೆಯಲ್ಲ, ಇದು ಬಹಳ ಮೂರ್ಖತನ. ಇದಕ್ಕಿಂತ ರೋಗ ಬರದಂತೆ ತಡೆಬೋಯ್ತು ನಾವು, ಅದನ್ನ ನಾವು ತಡಿಲಿಲ್ಲ. ಅವಾಗಲೇ ಇಂಟರ್ನ್ಯಾಷನಲ್ ಫ್ಲೈಟ್ ಬ್ಯಾನ್ ಮಾಡಿದ್ರೆ ಭಾರತಕ್ಕೆ ಪ್ರವೇಶನೇ ಆಗ್ತಿರ್ಲಿಲ್ಲ. ಅದಾಯ್ತು, ಅದರ ನಂತರ ವಿಶ್ವಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಅದರಲ್ಲೂ ಕೂಡ ನಾವು ಭಾರತವನ್ನ ಬೇಷ್ ಅನ್ಲೇಬೇಕು, ಶಬಾಷ್ಗಿರಿ ಕೊಡ್ಲೇಬೇಕು. ಭಾರತ ಜನರನ್ನ ಆಡಳಿತ ಲಾಕ್ಡೌನ್ ಮಾಡಿರುವಂತದ್ದು ಜನರು ಮಾಡಿದ್ದಾರೆ, ಜನರಲ್ಲಿ ಇರುವ ರೋಗ ನಿರೋಧಕ ಶಕ್ತಿ ಇತ್ತಲ್ಲ, ಅದರಿಂದಾಗಿ ಕೊರೋನಾ ಬರಲ್ಲ. ಆಯ್ತು, ಅದು ಒಂದು ವಿಷಯ. ಇನ್ನೊಂದು ಹೇಳುವ ಪೆಟ್ರೋಲ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ಕಾರ ಏನು ಕೂಡ ಮಾಡಿಲ್ಲ, ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳಿಲ್ಲ. ಹಾಗಾದ್ರೆ ಯಾವ್ದ್ರಲ್ಲಿ ವಿಚಾರಗಳಲ್ಲಿ ಮಾಡಿದೆ, ಆದ್ರೆ ಜನರ ಸ್ವಂತ ನಿರೋಧಕ ಶಕ್ತಿ ಇತ್ತಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇತ್ತು ಕಂಪೇರ್ ಟು ಇಟಲಿ, ಇಂಗ್ಲೆಂಡ್, ಅಮೆರಿಕ. ಇಲ್ಲಿ ಅಂದ್ರೆ ಈ ಮಲೇರಿಯಾ ತರದ ಈ ಫ್ಲೂ, ಮಲೇರಿಯಾ ನಿರೋಧಕ ಶಕ್ತಿ ಇಲ್ಲಿ ಯಾವಾಗ್ಲೂ ಲಸಿಕೆ ಕೊಡ್ತಾ ಇತ್ತು, ಎಷ್ಟೋ ವರ್ಷಗಳು ಸರ್ಕಾರಗಳು ಕೊಡ್ತಾ ಇತ್ತು. ಇದು ನಿರೋಧಕ ಶಕ್ತಿ ಜಾಸ್ತಿ ಇತ್ತು, ಜನರಿಗೆ ಅವ್ರಿಗೆ ಈಗ ಪೂರಕವಾಗಿ ಬೇಕಿತ್ತು, ಏನಿತ್ತು ಪ್ರೋತ್ಸಾಹ ಬೇಕಿತ್ತು. ಅದನ್ನ ಸರ್ಕಾರದಿಂದ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ, ಇವರೆಲ್ಲ ಲಾಕ್ ಡೌನ್, ಎಲ್ಲಾ ಸಮಸ್ಯೆ, ಇದನ್ನೆಲ್ಲ ನಾವು ನುಂಗಿಕೊಂಡಿದ್ದೀವಿ. ಎಲ್ಲೋ ಒಂದು ಮಧ್ಯಮ ವರ್ಗದ ಜನ ಬಹಳ ಪ್ರೀತಿ ಇಟ್ಟು ಈ ಸರ್ಕಾರಕ್ಕೆ ಮತ ಚಲಾಯಿಸಿದ್ರು, ನಮ್ಮ ಸರ್ಕಾರ ನಮ್ದು ಅಂತ. ನಮ್ಗೆ ಅಟ್ಲೀಸ್ಟ್ ಸಹಾಯ ಬೇಡ, ಕಷ್ಟ ಆದ್ರೂ ಕೊಡ್ಲಿಕ್ಕಿಲ್ಲ ಅಂತ ಇತ್ತು. ಕಷ್ಟ ಕೊಟ್ಟಿದ್ದಾರೆ, ಇಷ್ಟು ದಿನ ಕಷ್ಟ ಕೊಟ್ಟರು, ಇನ್ನಾದ್ರೂ ಸಹಕಾರ ಮಾಡ್ಬೋದು, ಸಹಾಯ ಮಾಡ್ಬೋದು ಈಗ ಅಂತ ಒಂದು ಮನಸ್ಥಿತಿಯಲ್ಲಿ ಇದ್ರು. ಆದ್ರೆ ಅದನ್ನು ಈ ಬಜೆಟ್ ಅಲ್ಲಿ ಅವ್ರು ಮಾಡ್ಲಿಲ್ಲ. ಯಾಕಂದ್ರೆ ಏನು ಮಾಡಿದ್ರು ನಡೀತದೆ, ನಮ್ಮವರು ಏನ್ ಬೇಕಾದ್ರೂ ಅನುಭವಿಸ್ತಾರೆ ಅಂತ. ಯಾಕಂದ್ರೆ ದೊಡ್ಡವರು ಯಾರಿದ್ದಾರೆ, ಅದಾನಿ ಅಂಬಾನಿ ತರ ಕಂಪನಿಗಳಿರ್ಬೋದು, ಅವರಿಗೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಹೋಗುದಿಲ್ಲ. ಕಂಪನಿಗಳಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಹಾಕಿದ್ರೆ ಅದನ್ನ ಸಂಪನ್ಮೂಲನ ಅಲ್ಲಿಂದ ತಗೋಬೋಯ್ತು, ಅಲ್ಲಿ ಹಾಕುದಿಲ್ಲ, ಅವರು ಲಾಬಿ ಮಾಡ್ತಾರೆ. ಅದೇ ಶ್ರೀಸಾಮಾನ್ಯ ಲಾಬಿ ಮಾಡುದಿಲ್ಲ, ಅವನಿಗೆ ಗುಂಪಿಲ್ಲ. ಎಲ್ಲೋ ಲಾಬಿ ಮಾಡ್ಲಿಕ್ಕೆ ಹೋದ್ರೆ, ರೈತ ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಮುಗಿಸ್ಲಿಕ್ಕೆ, ಆ ಪ್ರತಿಭಟನೆ ಮಾಡ್ಲಿಕ್ಕೆ, ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಒಂದು ರೀತಿಯದ್ದು. ಇನ್ನೊಂದು, ಈಗ ಡೀಸೆಲ್ ಪೆಟ್ರೋಲ್ ಬಗ್ಗೆ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ, 1 ಲೀಟರ್ ನಲ್ಲಿ ಸುಮಾರು ಕೇಂದ್ರದ ಟ್ಯಾಕ್ಸ್ 34 ರೂಪಾಯಿ 50 ಪೈಸೆ ಅಷ್ಟು, ರಾಜ್ಯದ ಟ್ಯಾಕ್ಸ್ 16 ರೂಪಾಯಿ ಅಷ್ಟು, ಸುಮಾರು 50 ರೂಪಾಯಿ ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ. 1 ಲೀಟರ್ ನಲ್ಲಿ 50 ರೂಪಾಯಿಗಿಂತಲೂ ಹೆಚ್ಚು ಟ್ಯಾಕ್ಸ್ ಅಂದ್ರೆ ದಿನಪ್ರತಿ ಎಷ್ಟು ಲೀಟರ್ ಸೇಲ್ ಆಗ್ಬೋದು, ಎಷ್ಟು ಕೋಟಿ ಹಣ ಬರ್ಬೋದು ಸರ್ಕಾರಕ್ಕೆ. ಆ ಗಳಿಕೆ ಇದೆಲ್ಲ ಅದು ಊಹೆಗೂ ಮಿಲುಕಿದ್ದು. ಅಂತ ಒಂದು ಇನ್ಕಮ್ ಇರುವಾಗ ಅದರ ಮೇಲೆ ಇನ್ನಷ್ಟು ಅದರಲ್ಲೇ ಟ್ಯಾಕ್ಸ್ ಹಾಕುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು. ನಾವು ವಿಶ್ವಗುರು ಅಂತ ಹೇಳ್ತೀವಿ, ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟಿದೆ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ಗೆ, ಅದನ್ನ ನಾವು ಕಂಪೇರ್ ಮಾಡಿಕೊಂಡು ಸ್ವಲ್ಪ ಈ ಎಲ್ಲ ಜನ ಈ ಮುಂಚೆ ಎಲ್ಲ ಕಾರ್ ದೊಡ್ಡವರು ಮಾತ್ರ ಬಳಸೋದಂತಿತ್ತು. ಪ್ರತಿಯೊಬ್ಬ ಶ್ರೀಸಾಮಾನ್ಯನು 2 ವೀಲರ್ ಇದೆ, ಪ್ರತಿಯೊಬ್ಬರ ಮಧ್ಯಮ ವರ್ಗದ ಹತ್ರ ಮಾರುತಿ ಕಾರ್ಗಳಿದೆ, ಅವ್ರಿಗೆಲ್ಲ ಸಹಾಯ ಆಗುವಂಥದ್ದು. ಆ ರೇಟನ್ನ ಕಮ್ಮಿ ಮಾಡಿ ಅವ್ರಿಗೆ ಸ್ವಲ್ಪ ಸಹಕಾರ ಕೊಡಬೇಕಿತ್ತು ಸರ್ಕಾರ. ಇನ್ನಾದ್ರೂ ಈಗ ಬಜೆಟ್ ಮಂಡನೆ ಮಾತ್ರ ಮಾಡಿದ್ದಾರೆ. ಈ ಬಜೆಟ್ ಅಧಿವೇಶನದಲ್ಲಿ ಅದಕ್ಕೆ ತಕ್ಕ ನಿರ್ಧಾರವನ್ನು ಕೈಗೊಂಡು ಪೆಟ್ರೋಲ್, ಡೀಸೆಲ್, ಆಮೇಲೆ ಗ್ಯಾಸ್ ಸಬ್ಸಿಡಿ ಅಂತ ಹೇಳಿದ್ರು. ಗ್ಯಾಸ್ ಈಗ 1,000 ಹೆಚ್ಚು ಇದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಬ್ಸಿಡಿ ಬಹುಶಃ ಈಗ ಒಂದು 3-4 ತಿಂಗಳಿಂದ ನಿಂತೋಗಿದೆ. ಮುಂಚೆ ಸಬ್ಸಿಡಿ ಅಮೌಂಟೇ ಇತ್ತು, ನೇರ 500-600-550 ಕಟ್ಟಿದ್ರೆ ಆಗ್ತದೆ, ಆಮೇಲೆ ಸಬ್ಸಿಡಿ ಅಕೌಂಟ್ ಬರ್ತದೆ ಅಂತ ಹೇಳಿದ್ರು. ಈಗ ಎಷ್ಟೋ ಸಮಯ ಆಯ್ತು ಸಬ್ಸಿಡಿ ಅಕೌಂಟ್ಗೆ ಬರ್ತಾ ಇಲ್ಲ. ಕೇಳಿದ್ರೆ ಆಧಾರ್ ಲಿಂಕ್ ಅದು ಇದು ಅಂತ ಇದ್ರು. ಈಗ ಯಾವ ಬ್ಯಾಂಕ್ ಹೋದ್ರು, ಯಾವ ಲಿಂಕ್ ಹೋದ್ರು ಸಬ್ಸಿಡಿ ಬರೋದು 3 ತಿಂಗಳಿಂದ ನಿಂತೋಗಿದೆ. ಗ್ಯಾಸ್ಗೆ 850 ರೂಪಾಯಿ ಆಗಿದೆ. ರೈಟ್ ಸರ್. ಎಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಗ್ಗೆ ಏನ್ ಹೇಳ್ತೀರಾ ಜಯವಂತ ನಾಯಕ್ ಅವರೇ? ಬೇರೆ ವಿಧಿ ಇರ್ಲಿಲ್ವಾ, ಬೇರೆ ದಾರಿ ಇರ್ಲಿಲ್ವಾ, ಅಥವಾ ಇದೇ ಫೈನಲ್ ಅಲ್ಟಿಮೇಟ್ ಆಗಿರುವಂತಹ ವಿಚಾರ ಆಗುತ್ತಾ ಸರ್ಕಾರಕ್ಕೆ?
ಈಗ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಈಗ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ಸರ್ಕಾರ ಬರೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮಾತ್ರ ಬೆಲೆ ಏರಿಕೆ ಮಾಡಿದ್ದಲ್ಲ, ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚು ಕಡಿಮೆ ಬೆಲೆ ಏರಿಕೆ ಯಾವುದು ಸೆಸ್ ಅನ್ನು ಚಾರ್ಜ್ ಮಾಡಿದೆ. ಮತ್ತೊಂದು ನಂಗೆ ಇತ್ತೀಚೆಗೆ ಒಂದು 4 ಗಂಟೆಗೆ ಸಿಕ್ಕಿದ ಒಂದು ಇನ್ಫಾರ್ಮೇಶನ್ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹಾಕಿದ ಸೆಸ್ ಅದರ ಮೇಲೆ ಇಂಪ್ಯಾಕ್ಟ್ ಆಗುದಿಲ್ಲ, ರೇಟ್ ಅಷ್ಟೇ ಇರ್ತದೆ ಅಂತ ಹೇಳ್ಕೊಂಡು ಒಂದು ವಿಚಾರ, ಅದು ಕೂಡ ಡಿಸ್ಕಷನ್ ನಲ್ಲಿ ಇದೆ. ಅದರ ಬಗ್ಗೆ ಕರೆಕ್ಟ್ ಕ್ಲಾರಿಟಿ ನಾಳೆ ಸಿಗ್ತದೆ, ಅದು ಹೌದಾ ಅಲ್ಲ ಅಂತ ಹೇಳ್ಕೊಂಡು ಕರೆಕ್ಟ್ ಕ್ಲಾರಿಟಿ ನಾಳೆ ಸಿಗ್ತದೆ. ಬಟ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಹಾಕಿದ್ದು ಹೌದಾದ್ರೆ ಅದು ಪೆಟ್ರೋಲಿಗೆ 2.5 rupees, ಅದೇ ರೀತಿಯಲ್ಲಿ ಡೀಸೆಲ್ಗೆ ಎಷ್ಟು 4 rupees. ಅದಾದ್ರೆ ಏನಾಗ್ತದೆ, ಇಡೀ ಬೆಲೆ ಹೆಚ್ಚಾಗುವಂತ ಒಂದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅದೊಂದು ಇಫೆಕ್ಟ್, ಅದು ವಿಶಿಯಸ್ ಸರ್ಕಲ್ ಇದ್ದ ಹಾಗೆ. ಯಾಕಂತ ಹೇಳಿದ್ರೆ ಒಂದು ನೀವು ಅದರ ರೇಟ್ ಹೆಚ್ಚಾದ ಕೂಡಲೇ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾಗ್ತದೆ, ವೆಜಿಟೇಬಲ್ ರೇಟ್ ಹೆಚ್ಚಾಗ್ತದೆ, ಹೋಟೆಲ್ನ ರೇಟ್ ಹೆಚ್ಚಾಗ್ತದೆ. ಅದು ಒಂದು ನಥಿಂಗ್ ಫೈಲ್ಸ್ ಲೈಕ್ ಫೈಲೂರ್ ಅಂತ ಹೇಳ್ಕೊಂಡು ಹೇಳ್ತೇವೆ. ಸೊ ಆ ರೀತಿಯಲ್ಲಿ ಮುಂದುವರೆದುಕೊಂಡು ಹೋಗ್ತದೆ. ಸೊ ಅದನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಸೆಸ್ ಅನ್ನು ಹಾಕದೇ ಇದ್ರೆ ಒಳ್ಳೇದು, ಅದರ ಇಂಪ್ಯಾಕ್ಟ್ ಅಡ್ವರ್ಸ್ ಆಗದೇ ಇದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ನಮ್ಮ ನಿರೀಕ್ಷೆ. ಓಕೆ, ಎಸ್ ಜಿತೇಂದ್ರ ಕೊಟ್ಟಿರೋರಿಗೆ ಕೇಳಬೇಕು, ಯಾಕಂದ್ರೆ ನಾವು ಕರೆಯ ಆಪ್ಷನ್ ಅನ್ನ ಕೊಡ್ಲಿಲ್ಲ, ಆದ್ರೆ ಒಬ್ರು ಕರೆ ಮಾಡಿದ್ದಾರೆ, ಕನೆಕ್ಟ್ ಮಾಡಿ. ಹಲೋ ಸಚಿನ್ ಪಂಪಲ್ ಮಾತಾಡುದು. ಸರ್ ನಮಸ್ತೆ. ಸಚಿನ್ ಪಂಪಲ್ ಅವರೇ ನಮಸ್ತೆ ಸರ್. ನೋಡಿ, ಇದು ಅಚ್ಚೆ ದಿನ ಕಬ್ಬ ಆಯೋಗ ನಾನು ಕೇಳ್ತಾ ಇದ್ದೇನೆ ಬಿಜೆಪಿ ಅವರ ಹತ್ರ, ಒಂದೊಂದೇ ನೆಪವನ್ನು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ. ಈ ಬಾರಿ ಕೊರೋನಾ ಅಂತ ಕೊಡ್ತಾ ಇದ್ದಾರೆ. ನಮ್ಮ ಪ್ರಧಾನಿ ಅವರಿಗೆ ಮನ್ ಕಿ ಬಾತ್ ಅಲ್ಲಿ ಮಾತಾಡ್ಲಿಕ್ಕೆ ಪುರ್ಸೋತಿದೆ, ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಎಲ್ಲ ಕಸಗುಡಿಸಿದವರ ಹತ್ರ ಮಾತಾಡ್ಲಿಕ್ಕೆ ಪುರ್ಸೋತಿದೆ. ಆದ್ರೆ ನಮ್ಮ ರೈತರ ಹತ್ರ ಮಾತಾಡ್ಲಿಕ್ಕೆ ಪುರ್ಸೋತಿಲ್ಲ. ರೈತರ ಹತ್ರ ಮಾತಾಡಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ಬೇಕು, ಪ್ರಧಾನಿ ಅವರು ಮಾತಾಡಬಾರ್ದಂತ ಅವರಿಗೆ ಒಂದು ಅಹಂಕಾರ ಇದೆ. ಇದೆಲ್ಲ ನೋಡುವಾಗ ನಿಜವಾಗ್ಲೂ ಬೇಜಾರಾಗ್ತಿದೆ. ಇವತ್ತು ಒಂದು ಬಜೆಟ್ ನೋಡಿದ್ರೆ ಕೂಡ ಬೇಜಾರಾಗ್ತಿದೆ. ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ ರೇಟ್ ಇವರು ಯಾವಾಗ ಕಡಿಮೆ ಮಾಡುದು? 7 ವರ್ಷ ಆಯ್ತು ಇವರು ಬಂದು. ಪೆಟ್ರೋಲ್ 90 ರೂಪಾಯಿ 100 ರೂಪಾಯಿ ಆಗ್ತದೆ, ಡೀಸೆಲ್ 90 ರೂಪಾಯಿ 100 ರೂಪಾಯಿ ಆಗ್ತದೆ. ಇದು 300 ರೂಪಾಯಿ ಇದ್ದದ್ದು ಗ್ಯಾಸ್ 600 ಹೋಗಿದೆ, 900 ತನಕ ಹೋಗಿದೆ. ಇದನ್ನೆಲ್ಲ ನಿಯಂತ್ರಣ ಮಾಡ್ಲಿಲ್ಲ ಆದ್ರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಜನಸಾಮಾನ್ಯರು ಕಷ್ಟಪಡುವಂತ ಕಾಲ ಬಂದಿದೆ. ಜನಸಾಮಾನ್ಯರು, ನಾನು ಒಂದು ಹೇಳ್ತಾ ಇದ್ದೇನೆ ಬಿಜೆಪಿ ಅವರಿಗೆ, ಅವರ ಆರ್ಥಿಕ ವ್ಯವಸ್ಥೆ ಒಳ್ಳೇದಿದೆ ಅಂತ ಅವರಿಗೆ ವೋಟ್ ಕೊಡ್ತಾ ಇಲ್ಲ. ಕೇವಲ ಹಿಂದುತ್ವ ಕಾರಣಕ್ಕಾಗಿ ಅವರಿಗೆ ವೋಟ್ ಕೊಡ್ತಾ ಇದ್ದಾರೆ. ಆದ್ರೆ ಅವರ ಸಹನೆ ಅನ್ನು ಪರೀಕ್ಷೆ ಮಾಡಬೇಡಿ ನೀವು. ನಿಜವಾಗ್ಲೂ ನೀವು ಅವರ ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀರಾ. ನಿಮಗೆ ಆರ್ಥಿಕ ಒಂದು ಸಾಮಾನ್ಯ ಜ್ಞಾನನೇ ಇಲ್ಲ. ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಜ್ಞಾನ ಏನಿತ್ತು, ಸರಿ ಥ್ಯಾಂಕ್ ಯು ಸಚಿನ್ ಪಂಪಲ್ ಅವರೇ. ಕರೆ ಆಪ್ಷನ್ ಅನ್ನು ನಾವು ನೀಡಲಿಲ್ಲ, ಆದ್ರೂ ಕೂಡ ಅನೇಕ ಸಮಯಗಳಿಂದ ಟ್ರೈ ಮಾಡ್ತಾ ಇದ್ರೆ. ಥ್ಯಾಂಕ್ ಯು. ಇದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಕ್ರೋಶ ನೋಡಿ ಆ ರೀತಿ ಹೊರ ಬರ್ತಾ ಇದೆ. ನೋಡಿ, ಸಚಿನ್ ಅವರು ಹೇಳಿದ್ದು ಅಚ್ಚೇ ದಿನ ಬರ್ಬೇಕು ಅಂತ. ಯಾವಾಗ ತೊಂದ್ರೆ ಇಲ್ಲಪ್ಪ. ಇದು ನೋಡಿ, ರಾಜಕೀಯವಾಗಿ ಮಾತಾಡೋದೊಂದು ಬೇರೆ, ಒಬ್ಬ ಜನಸಾಮಾನ್ಯನಾಗಿ ಮಾತಾಡುವಂಥದ್ದು ಬೇರೆ. ಈಗ ಸಚಿನ್ ಅವರು ಮಾತಾಡಿದ್ದು ನೋಡಿದಾಗ ಒಬ್ರು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ಏನೋ ಮಾತಾಡಿದ್ರು ಅವರು. ಈ ಕೊರೋನಾ ಅಂತ ಹೇಳಿ ನಾವು ಬಿಜೆಪಿಯವರು ಕಾರಣ ಕೊಡುವುದಲ್ಲ, ಇಡೀ ಜಗತ್ತಿಗೆ ಬಂದಂತ ಒಂದು ಸಮಸ್ಯೆ ಅದು. ಏನು ಬಿಜೆಪಿ ಸರ್ಕಾರ ಕೊರೋನಾದ ರೀಸನ್ ಕೊಟ್ಟು ಏನು ಇದು ಮಾಡಲಿಲ್ಲ. ಕೊರೋನಾದ ಮಧ್ಯೆ 20 ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟಿರುವಂತದ್ದು ಜನಸಾಮಾನ್ಯರಿಗೆ. ಅದು ಒಂದು ಅಚ್ಚೇ ದಿನ. ಅದು ಇಲ್ಲ ಅಂದ್ರೆ ಇಡೀ ಜಗತ್ತಿನ ಯಾವುದೇ ರಾಷ್ಟ್ರವನ್ನ ನಾವು ನೋಡಿದಾಗ ಯಾವ ರಾಷ್ಟ್ರ ಕೂಡ ಅಂತಹ ಪ್ಯಾಕೇಜ್ ಅನ್ನ ಅವರ ಜನರಿಗೆ ಕೊಟ್ಟಿಲ್ಲ. ಅದು ಕೇವಲ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಕೊಟ್ಟಿರುವಂತದ್ದು. ಸಚಿನ್ ಅವರಿಗೆ ಗೊತ್ತಿಲ್ಲ, ಅವರು ಏನೋ ಒಂದು ರಾಜಕೀಯವಾಗಿ ಮಾನಸಿಕತೆಯಲ್ಲಿ ಮಾತಾಡಿರುವಂತದ್ದು ಇರಬಹುದು. ಅಚ್ಚೇ ದಿನ ಬಂದಿದೆ ಈ ದೇಶಕ್ಕೆ. ಇವತ್ತು ಹಿಂದುತ್ವದ ವಿಚಾರ ಕೂಡ ಅದೆಲ್ಲ ಅವರು ರಾಜಕೀಯವಾಗಿ ಮಾತಾಡುವಂಥದ್ದು. ಇವತ್ತು ನಾವು ಬಜೆಟ್ ನ ಚರ್ಚೆ ಕೊಟ್ಟರೆ ಅವರೇ, ಈಗ ನಾಳೆಯಿಂದ ದೇಶದಲ್ಲಿ ದುಬಾರಿ ದುನಿಯಾ ಪ್ರಾರಂಭವಾಗಲಿದೆ ಅನ್ನುವಂತಹ ವಿಚಾರ ಏನ್ ಹೇಳ್ತೀರಾ? ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತದೆ, ಒಂದಕ್ಕೊಂದು ಕನೆಕ್ಷನ್ ಇದೆ, ಎಲ್ಲ ಜೀವನ ಏನು ಅಂತ ಗೊತ್ತಿಲ್ಲ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಜನಸಾಮಾನ್ಯ ಸಂಬಳ, ಜನಸಾಮಾನ್ಯ ಜೀವನ ಎಲ್ಲೂ ಕೂಡ ಇಂಕ್ರಿಮೆಂಟ್ ಆಗಿಲ್ಲ, ಇನ್ಕ್ರೀಸ್ ಆಗಿಲ್ಲ. ಆದ್ರೆ ಜೀವನ ಏನಿದೆ ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ, ಇನ್ನು ದುಬಾರಿ ಆಗುತ್ತೆ ಅನ್ನುವಂತಹ ಮಾತು ಇಲ್ಲ. ಜನರು ಭಯಪಡುವಂತ ಒಂದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು 5 ವರ್ಷ ಏನು ಈ ದೇಶವನ್ನು ಆಳಿದ್ದಾರೆ, ಈ ದೇಶವನ್ನ ಯಾವ ಮಟ್ಟಕ್ಕೆ ಕೊಂಡೋಗಿದ್ದಾರೆ ಅಂತ ಹೇಳುವಂಥದ್ದು ಜನಸಾಮಾನ್ಯರಿಗೆ ಗೊತ್ತಿದ್ರಿಂದ, ಈ ದೇಶದ ಪ್ರಜೆಗಳಿಗೆ ಗೊತ್ತಿದ್ರಿಂದ 2ನೇ ಹಂತದ ಸರ್ಕಾರವನ್ನ ಪೂರ್ಣ ಬಹುಮತದಲ್ಲಿ ದೇಶ ಕೊಟ್ಟಿದೆ. ಅದಕ್ಕೋಸ್ಕರ ಅಂತಹ ಒಂದು ಜವಾಬ್ದಾರಿಯನ್ನ ಬಿಟ್ಟು ಈ ದೇಶವನ್ನು ಆಳ್ವಿಕೆ ಮಾಡುವಂತಹ ಒಂದು ನಾಯಕತ್ವ ನರೇಂದ್ರ ಮೋದಿ ಅವರದಲ್ಲ. ನರೇಂದ್ರ ಮೋದಿ ಅವರಿಗೆ ಈ ದೇಶ ಆತ್ಮನಿರ್ಭರ ಭಾರತ ಆಗಬೇಕು ಹೇಳುವಂತ ಒಂದು ಉದ್ದೇಶ ಖಂಡಿತವಾಗಿ ಅದನ್ನ
ಆ ಒಂದು ಮಟ್ಟಕ್ಕೆ ಅದನ್ನು ಮುಟ್ಟಿಸುವಂತ ಒಂದು ಶಕ್ತಿ ನರೇಂದ್ರ ಮೋದಿ ಅವರಿಗಿದೆ. ಜನಸಾಮಾನ್ಯರಿಗೆ ಈಗಾಗಲೇ ನಾನು ಹೇಳಿದಾಗೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಬಜೆಟ್ನ ಮೇಲೆ ಏನು ಹೊರೆ ಇದೆ ಅದು ಜನರು ಅದನ್ನು ಸ್ವೀಕಾರ ಮಾಡ್ತಾರೆ. ಅದು ಕೇವಲ ಸಚಿನ್ ಅಂತವರೊಬ್ರು ಮಾತಾಡಿದ್ರೆ ಆಗ್ಲಿಲ್ಲ, ನಮ್ಮ ಇಡೀ ದೇಶದ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ. ನಾನು ಹೇಳಿದ್ದೇನಲ್ಲ, ಈ ದೇಶಕ್ಕೆ ಅನೇಕ ಸಂದರ್ಭದಲ್ಲಿ ಈಗ ಕಾಶ್ಮೀರದಲ್ಲಿ 370 ಇದಾದಾಗ, CAA ಬಂದಾಗ ಅಥವಾ ಡಿಮೋನಟೈಸೇಷನ್ ಬಂದಾಗ ಜನ ಎಲ್ಲ ಸ್ವೀಕಾರ ಮಾಡಿದಾರಲ್ಲ. ಅದನ್ನ ಜನ ನೋಡಿ, ಇವತ್ತು GST ಅದನ್ನ ಅನೇಕ ಈ ದೇಶದ ವಿರೋಧ ಪಕ್ಷಗಳು ಅದನ್ನ ವಿರೋಧ ಮಾಡಿ, ಆದ್ರೆ ಇವತ್ತು ಹಂತ ಹಂತವಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಪರಿಣಾಮ 1,25,000 ಕೋಟಿ ರೂಪಾಯಿಯಷ್ಟು GST ಅನ್ನ ಈ ದೇಶದ ಮುಖಾಂತರ ವಾಪಸ್ ಜನರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಿನ ಈ ಆರ್ಥಿಕ ಪುನಶ್ಚೇತನಕ್ಕೆ ಅದು ಒಂದು ಕಾರಣ ಆಯ್ತು ನೋಡಿ. ಇಲ್ಲ ಅಂದ್ರೆ ಮುಂಚೆ ಈ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಅಷ್ಟು ಟ್ಯಾಕ್ಸ್ ಬರ್ತಿತ್ತ? ಇಲ್ಲ. ಇವತ್ತು ಸಬ್ಸಿಡಿಯ ಒಂದು ರೂಪದಲ್ಲಿ ಏನು ಸೋರಿಕೆ ಆಗಿರ್ತಕ್ಕಂಥ 47,000 ಕೋಟಿ ವರ್ಷಕ್ಕೆ ಈ ದೇಶಕ್ಕೆ ಉಳಿತದೆ ಅಂತ ಹೇಳುವಂತ ಒಂದು ಏನು ಸಾಕ್ಷಿಯನ್ನ ಮೋದಿ ಕೊಟ್ಟರು ಮೊನ್ನೆ ಸಬ್ಸಿಡಿಯ ರೂಪದಲ್ಲಿ. ಅದೆಲ್ಲ ಅಚ್ಚೇ ದಿನ ಭಾರತ ದೇಶಕ್ಕೆ ಇವತ್ತು ನಾವು ಈ ಕೊರೋನಾದ ಸಂದರ್ಭದಲ್ಲಿ ಆರ್ಥಿಕವಾಗಿ ಗಟ್ಟಿಯಾಗಿರ್ಬೇಕಾದ್ರೆ ಅದು ಒಂದು ಕಾರಣ. ಓಕೆ, ಕೊಟ್ಟಾರಿ ಅವರೇ, ವೆರಿ ಇಂಟ್ರೆಸ್ಟಿಂಗ್. ಈ ಬಜೆಟ್ ಅಲ್ಲಿ ತಮ್ಗೆ ಕೊಟ್ಟಾರಿ ಅವರಿಗೆ ಬಿಜೆಪಿಯ ಪ್ರತಿನಿಧಿಯಾಗಿಯೂ ಕೂಡ ಅಥವಾ ಜನಸಾಮಾನ್ಯನಾಗಿಯೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು, ಅಂದ್ರೆ ಇದು ಜನರಿಗೆ ಒಳ್ಳೆಯ ವಿಚಾರಗಳು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಯಾವುದು ತಮ್ಗೆ ತಮ್ಮ ಪ್ರಕಾರ? ನೋಡಿ, ನಾನು ಹೇಳುವಂಥದ್ದು ಈಗ ಇಡೀ ದೇಶದ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಡೆವಲಪ್ಮೆಂಟ್ಗಳು ಡೆವಲಪ್ ಆದ್ರೆ ಖಂಡಿತವಾಗಿಯೂ ಈ ದೇಶಕ್ಕೆ ಒಂದು ವ್ಯವಸ್ಥೆ, ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ರೈಲ್ವೆ ಇವತ್ತು ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ರೈಲು ಇನ್ನೂ ಕೂಡ ಪ್ರಾರಂಭ ಆಗಲಿಲ್ಲ. ಆದರೆ ಇವತ್ತು ಭಾರತ ದೇಶದಲ್ಲಿ ಏನು ಆ ಒಂದು ಸಾರಿಗೆ ವ್ಯವಸ್ಥೆಗಳು ಅತ್ಯಂತ ವ್ಯವಸ್ಥಿತವಾಗಿದೆ. ಅದಕ್ಕೋಸ್ಕರ ಅದು ಒಂದು ಈ ಬಜೆಟ್ ಅಲ್ಲಿ ಪೂರಕವಾಗಿರುವಂಥದ್ದು. ನಾನು ಈಗಾಗಲೇ ಹೇಳಿದ ಹಾಗೆ ಯುವ ಶಕ್ತಿಗಳಿಗೆ ಈ ಏನು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂಥ ಒಂದು ಉತ್ತೇಜನ ಮತ್ತು ಈ ದೇಶದಲ್ಲಿ ಸುಮಾರು 75 ವರ್ಷದಕ್ಕಿಂತ ಹೆಚ್ಚು ವರ್ಷ ಇರುವಂತ ಏನು ಹಿರಿಯರಿದ್ದಾರೆ ಅವರಿಗೆ ಪೆನ್ಷನ್ ಬರ್ತಾ ಇದೆ. ಅವರು ಏನೋ ಎಷ್ಟೋ ಅಮೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ಟಿದ್ದಾರೆ, ಅದಕ್ಕೆ ಬಡ್ಡಿ ಬರ್ತಾ ಇದೆ. ಅದಕ್ಕೆ ಏನು ಇನ್ಕಮ್ ಟ್ಯಾಕ್ಸ್ ರಿಟರ್ನೇ ಬೇಡ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನ ಈ ದೇಶದಲ್ಲಿ ಮಾಡಿರುವಂತದ್ದು ಈ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಸೊ ಅದೆಲ್ಲ ಅವರಿಗೆ ಒಂದು ಪೂರಕವಾಗಿರುವಂತಹ ವಿಷಯ ಈ ಸಂದರ್ಭದಲ್ಲಿ. ಹೀಗೆ ಅನೇಕ ರೀತಿಯಲ್ಲಿ ಇದೆ. ಅದು ನಾನು ಹೇಳಿದ ಹಾಗೆ ತಾವು ಹೈಲೈಟ್ ಮಾಡಿರುವಂತಹ ವಿಚಾರಗಳು ಪ್ರಮುಖವಾಗಿ ಜನ ಒಪ್ಕೊಂಡಿದ್ದಾರೆ ಅಂತ ಅನ್ನೋ ಮಾತನ್ನು ಹೇಳಿದ್ರು. ಯಾವುದನ್ನೆಲ್ಲ ಈ ಹಿಂದಿನ GST ನೋಟ್ ಬ್ಯಾನ್ ಇರ್ಬೋದು, ಆಮೇಲೆ CAA ಅದ್ರಲ್ಲಿ ಸಂಬಂಧಪಡದ ವಿಷಯಗಳು, ಆದ್ರೆ ಅದನ್ನೆಲ್ಲ ಒಪ್ಕೊಂಡಿದ್ದಾರೆ ಅಂತ ಅದನ್ನೇನು ಒಪ್ಕೊಂಡಿದ್ದಾರೆ ಜನರು. ನಾವು ಮಾತು ಹಾಕಿದ್ದಾರೆ, ಮಧ್ಯಮ ವರ್ಗ ನಾವು ಏನ್ ಮಾಡಿದ್ರು ಒಪ್ಪಿಕೊಳ್ತಾರೆ ಅನ್ನೋ ಮನಸ್ಥಿತಿ ಸರ್ಕಾರಕ್ಕೆ ಇದೆ. ಆದ್ರಿಂದಾಗಿ ಈ ರೀತಿ ನಾವು ಏನೇ ಕಾನೂನು ತಂದ್ರು, ಎಷ್ಟೇ ಟ್ಯಾಕ್ಸ್ ಹಾಕಿದ್ರು ಜನ ಒಪ್ಪಿಕೊಳ್ತಾರೆ. ಒಪ್ಪಿಕೊಳ್ಳದವರಿಗೆ ಬೇರೆ ವಿಧಿ ಇಲ್ಲ. ನಾವು 370 ಸೀಟ್ ಗಳಿಸಿದ್ದೇವೆ ಪಾರ್ಲಿಮೆಂಟ್ ಅಲ್ಲಿ, ನಮ್ಮ ಸಂಪೂರ್ಣ ಸ್ಥಾನ ಇದೆ. ನಾವು ಯಾವುದೇ ಕಾನೂನು ಮಾಡಿದ್ರು ಈ ದೇಶದ ಜನ ಒಪ್ಪಿಕೊಳ್ತಾರಲ್ಲ, ಒಪ್ಪಿಕೊಳ್ಳಲೇಬೇಕು ಅನ್ನೋಂತ ಅರ್ಥದಲ್ಲಿ ಅವರು ಸರ್ಕಾರ ಯಾರು ನಡೆಸ್ತಾ ಇದ್ರಲ್ಲ ಅವರು ಅದೇ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆ ಭಾವನೆ ಬದಲಾಗಬೇಕು. ಹಿಂದಿನ ಪ್ರಧಾನಮಂತ್ರಿಗಳು ಯಾರಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ಅವರಿಗೆ ಒಂದು ದೇಶದ ಬಗ್ಗೆ ಒಂದು ದೂರದೃಷ್ಟಿ ಇತ್ತು, ಯಾವ ರೀತಿ. ಆಮೇಲೆ ಜನರ ಒಂದು ಭಾವನೆಗಳನ್ನ ಕೇಳುವ ಒಂದು ಕ್ರಮ ಇತ್ತು. ಈಗ ಅದಿಲ್ಲ. 6-7 ವರ್ಷಗಳಿಂದ ಜನರನ್ನ ನೇರವಾಗಿ ಒಂದು ಮಾತಾಡ್ಸೋದಾಗ್ಲಿ, ಅವರೊಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಕನಿಷ್ಠ ಪಕ್ಷ ಮಾಧ್ಯಮದವರ ಒಟ್ಟಿಗಾದ್ರು ಮುಕ್ತ ಚರ್ಚೆ ಮಾಡೋದಾಗ್ಲಿ, ಅದನ್ನ ನಾವು ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಏಕಚಕ್ರಾಧಿಪತ್ಯ, ಆ ರೀತಿ ಆಡಳಿತ, ನಾನು ಏನು ಮಾಡಿದ್ರು ಸರಿ, ಅದನ್ನ ಹೊಗಳಲಿಕ್ಕೆ ಅಥವಾ ಅದನ್ನ ಸಮರ್ಥಿಸ್ಲಿಕ್ಕೆ ಒಂದು ವರ್ಗ ಇದೆ, ಜನ ಇದ್ದಾರೆ. ಹಾಗಾಗಿ ನಾನು ಏನ್ ಮಾಡಿದ್ರು ನಡ್ಕೊಂಡು ಹೋಗ್ತೇನೆ ಅನ್ನೋ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಇದು ಬಹಳ ತಪ್ಪು. ಜನರ ಏನು ಅಭಿಪ್ರಾಯಗಳಿದೆ ಅದಕ್ಕೆ ನಾವು ಮನ್ನಣೆ ಕೊಡ್ಲೇಬೇಕಾಗ್ತದೆ. ಈ ಒಂದು ಬಜೆಟ್ ನಲ್ಲಿ ತುಂಬಾನೇ ಇರಿಟೇಟ್ ಆಗುವಂತಹ ವಿಚಾರಗಳು, ಇದು ಆಗ್ಬಾರ್ದಿತ್ತು, ಇದು ತುಂಬಾನೇ ಬೆಲೆ ಏರಿಕೆಯಾಗಿದೆ, ಈ ಸ್ಟೆಪ್ ಅನ್ನ ತಗೊಳ್ಬಾರ್ದಿತ್ತು ಸರ್ಕಾರ ಅನ್ನುವಂಥದ್ದು ಯಾವ್ದು? ನನ್ನ ನಿರೀಕ್ಷೆ ಹೇಗಿತ್ತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಬಹಳ ಟ್ಯಾಕ್ಸ್ ಕಮ್ಮಿ ಆಗುವ ಒಂದು ಪಟ್ಟಿಗಳಲ್ಲಿ ಜನ ದಿನನಿತ್ಯ ಏನು ಉಪಯೋಗಿಸ್ತಾರೆ ಆ ವಸ್ತುಗಳಿಗೆಲ್ಲ ಕಮ್ಮಿ ಆಗ್ಬಹುದು ಅಂತ ಇದ್ದೆ. ಜಾಸ್ತಿ ಆಗುದು ಯಾವುದಕ್ಕೆ? ಚಿನ್ನಕ್ಕೆ, ಬೆಳ್ಳಿಗೆ. ಆಮೇಲೆ ಟ್ಯಾಕ್ಸ್ ಯಾವಾಗ್ಲೂ ಹಾಕಿದ್ರು ಯಾರು ಒಂದು ಪ್ರತಿಭಟನೆ ಮಾಡದಿರುವ ವಸ್ತುಗಳಂದ್ರೆ ಒಂದು ಸಿಗರೇಟ್ ಮತ್ತೆ ಮದ್ಯಪಾನ. ಅದು ಯಾರು ಪ್ರತಿಭಟನೆ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಏರಿಸ್ತಾ ಇರ್ತಾರೆ ಸರ್ಕಾರ, ಅದಕ್ಕೆ ಯಾರು ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ, ಅದೆರಡು ಏರ್ತಾ ಇರ್ಬೋದು. ಇಲ್ಲಿ ಏನಾಗಿದೆ,
ದಿನನಿತ್ಯ ಜನ ಏನು ಉಪಯೋಗಿಸ್ತಾರೆ ಅಂತ ವಸ್ತುಗಳಿಗೆಲ್ಲ ಟ್ಯಾಕ್ಸ್ ಏರಿಕೆ ಆಗಿದೆ. ಓಕೆ, ಬಹಳ ನೋವು ತರುವಂತ ವಿಷಯ. ಓಕೆ, ಸಂಪನ್ಮೂಲ ಸಂಗ್ರಹಣದ ವಿಷಯದಲ್ಲಿ ದಿನನಿತ್ಯ ಉಪಯೋಗಿಸುವ ವಸ್ತುಗಳ ಮೇಲೆ ಜನರ ಮೇಲೆ ಬರೆ ಎಳೆಯುವುದು ತಾವು ಹೇಳಿದ್ರಿ, ಅಂತ ಕ್ರಮ ಕೈಗೊಂಡಿದ್ದಲ್ಲ ಬಹಳ ನೋವಿನ ವಿಷಯ. ಇದು ಮಾಡಬಾರ್ದಿತ್ತು ಸರ್ಕಾರ. ಸಂಪನ್ಮೂಲ ಬೇರೆ ಬೇರೆ ದಾರಿಗಳಿತ್ತು. ಅವ್ರು ಹೇಳಿದ್ರು 47,000 ಕೋಟಿ ಹೆಚ್ಚು ನಾವು ಮುಂಚೆ ಸೋರಿಕೆ ಆಗ್ತಿತ್ತು, ಅದನ್ನು ತಡೆದಿದ್ವಿ ಅಂತ. ಅಷ್ಟು 47,000 ಕೋಟಿ ಸಂಗ್ರಹ ಮಾಡಿದ್ಮೇಲೆ ಅವರು ಬೇರೆ ಟ್ಯಾಕ್ಸ್ ಸಂಗ್ರಹ ಮಾಡೋ ಅಗತ್ಯನೇ ಇರಲಿಲ್ಲ, ಅದರಲ್ಲೇ ನಡೆಸಬಹುದಿತ್ತು ದೇಶವನ್ನ. ರೈಟ್. ಓಕೆ ಓಕೆ. ಎಸ್ ಜಯವಂತ್ ನಾಯ್ಕ್ ಅವರು, ನಾಳೆಯಿಂದ ದೇಶದಲ್ಲಿ ದುಬಾರಿ ದುನಿಯಾ ಇದೆ, ಹೌದಾ? ಈಗ ದುಬಾರಿ ದುನಿಯಾ ಅಂದ್ರೆ ಬೆಲೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ. ಓಕೆ, ಒಂದು 2%, 3% ಹೆಚ್ಚಾಗುವಂತ ಪಾಸಿಬಿಲಿಟೀಸ್ ಇದೆ. ಆದ್ರೆ ಈ ಇನ್ಫ್ಲೇಷನ್ ಹೇಗಿರ್ತದೆ ಅಂತ ಹೇಳಿದ್ರೆ, ಒನ್ಸ್ ಇಟ್ ಈಸ್ ಸ್ಟಾರ್ಟೆಡ್ ಇಟ್ ಗ್ಯಾದರ್ಸ್ ಮೊಮೆಂಟಮ್ ಅಂತ, ಅದು ವೇಗವನ್ನು ಹೆಚ್ಚಿಸಿಕೊಳ್ತದೆ. ಸರ್ಕಾರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಹಣದುಬ್ಬರವನ್ನು ನಿಯಂತ್ರಿಸಲಿಕ್ಕೆ ಬೇಕಾದಂತ ಎಲ್ಲ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬೇಕು. ಅದನ್ನು ಕೈಗೊಳ್ಳದೇ ಇದ್ರೆ ಈ ಹಣದುಬ್ಬರ ಇನ್ನೂ ಕೂಡ ಹೆಚ್ಚಾಗುವಂತ ಒಂದು ಸಾಧ್ಯತೆ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಸರ್ತಿ ಫಿಸ್ಕಲ್ ಡೆಫಿಸಿಟ್ ಇದೆ ಅಲ್ಲ, ಅದು ಕೂಡ ತುಂಬಾ ಹೆಚ್ಚಾಗ್ತಾ ಇದೆ. 9.5 ಫಿಸ್ಕಲ್ ಡೆಫಿಸಿಟ್ ಇದೆ. ಸಾಮಾನ್ಯವಾಗಿ ಆರ್ಥಿಕ ಸ್ಥಿರತೆಯನ್ನು ನಾವು ಕಾಪಾಡಬೇಕಾದ್ರೆ 3 to 4% ಫಿಸ್ಕಲ್ ಡೆಫಿಸಿಟ್ ಇದ್ರೆ ನಾವು ಅದನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಇಲ್ಲಿ 9.5% ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಅದು ಅನಿವಾರ್ಯ, ಸರ್ಕಾರಕ್ಕೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೊರೋನಾದಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಈ ರೀತಿಯಲ್ಲಿ ಬಜೆಟ್ ಅನ್ನು ಯಾವುದು ಮಂಡಿಸುವುದು ಬಹಳ ಸವಾಲಿನ ಕೆಲಸ. ನಾನು ಈಗಾಗಲೇ ಆ ವಿಚಾರದ ಬಗ್ಗೆ ಹೇಳಿದ್ದೇನೆ. 9.5% ಫಿಸ್ಕಲ್ ವಿತ್ತೀಯ ಕೊರತೆ ಇದ್ದದರಿಂದ ಸೊ ಅದನ್ನು ಮ್ಯಾನೇಜ್ ಮಾಡುವುದು ಸರ್ಕಾರಕ್ಕೆ ದೊಡ್ಡ ಸವಾಲಿನ ಕೆಲಸ. ಹಾಗಾಗಿ ಹಣದುಬ್ಬರ ನಮ್ಮ ದೇಶದಲ್ಲಿ ಈಗ ಒಂದು 5 to 6% ಇದೆ, ಅದು ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಹಣದುಬ್ಬರವನ್ನು ನಿಯಂತ್ರಿಸಲಿಕ್ಕೆ ಯಾವ್ಯಾವ ಕ್ರಮಗಳಿಂದ ಅದನ್ನು ನಿಯಂತ್ರಿಸಬಹುದು, ಯಾವ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು, ಆ ಡಿಸಿಪ್ಲಿನರಿ ಮೆಜರ್ಸ್ ಅನ್ನು ಸರ್ಕಾರ ಕೈಗೊಳ್ಳಲೇಬೇಕು. ಕೈಗೊಳ್ಳದೇ ಇದ್ರೆ ಆರ್ಥಿಕ ಅಸ್ಥಿರತೆ, ಯಾಕಂತ ಹೇಳಿದ್ರೆ ವರ್ಸ್ಟ್ ಸಿಚುವೇಶನ್ ನಮಗೆ ಎದುರಾಗುವಂತ ಒಂದು ಸಾಧ್ಯತೆ ಇದೆ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಇದು ಆಗದೇ ಇರ್ಲಿ ಅಂತ ಹೇಳ್ಕೊಂಡು ಹೇಳೋ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ ನಮ್ಮ ಅರ್ಥವ್ಯವಸ್ಥೆ ಕೊರೋನಾದಿಂದ. ಸೊ ಈಗ ಏನಾಗ್ಬೇಕಂತ ಹೇಳಿದ್ರೆ ನಮ್ಮ ಗ್ರೋತ್ ರೇಟ್ ಹೆಚ್ಚಾಗಬೇಕು. ಆದ್ರೆ ಇತ್ತೀಚಿನ ಕೆಲವೊಂದು ಫಿಗರ್ಸ್ ಅದು ಆಶಾದಾಯಕವಾದಂತಹ ಒಂದು ಚಿತ್ರಣವನ್ನು ನೀಡ್ತಾ ಇದೆ. ಮೊದಲು ಒಂದು 28% ನೆಗೆಟಿವ್ ಇದ್ದದ್ದು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಪಾಸಿಟಿವ್ ಹಂತಕ್ಕೆ ಬಂದು ನಿಂತಿದ್ದೇವೆ. ಇದು ಕಂಟಿನ್ಯೂ ಆಗಬೇಕು ಅಂತ ಹೇಳಿಕೊಂಡು. ಓಕೆ, ಕೊರೋನಾ ಸಂಕಷ್ಟ ಇದೆ, ಆರ್ಥಿಕ ಸಂಕಷ್ಟ ಇದೆ, ಹಾಗಾಗಿ ಜನಸಾಮಾನ್ಯ ಜಾಸ್ತಿ ನಿರೀಕ್ಷೆನ ಇಟ್ಟುಕೊಳ್ಳಬಾರದು ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಾ. ಎಸ್ ಸರ್, ಎಸ್ ಸರ್. ಒಂದೇ ಮಾತು, ಅವಾಗ ಅದನ್ನ ಕೇಳಿದ್ರೆ ಏನು ತುಂಬಾ ನೋವು ತಂದ ವಿಷಯ ಅಂತ. ಬಹುಶಃ ತುಂಬಾ ನೋವು ತಂದ ವಿಷಯ ನನಗೆ ಈ ಕೃಷಿ ಸಸ್ಯ ಹೆಸರಿನಲ್ಲಿ ಇವರು ಟ್ಯಾಕ್ಸ್ ಹಾಕಿರೋದು. ಇದು ಬಹುಶಃ ಎಲ್ಲೋ ಒಂದ್ ಕಡೆ ಅಲ್ಲಿ ಪಂಜಾಬಿನ ರೈತರು ಇರ್ಬೋದು, UP ರೈತರು ಇರ್ಬೋದು, ಉತ್ತರ ಭಾರತದ ರೈತರುಗಳು ಕಳೆದ 2 ತಿಂಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ರೈತರನ್ನು ವಿಲನ್ ಮಾಡುವ ದೃಷ್ಟಿಯಿಂದ ಎಲ್ಲ ಟ್ಯಾಕ್ಸ್ಗಳಿಗೂ ಕೃಷಿ ಸೆಸ್ ಅಂತ ಹೆಸರು ಸೇರಿಸಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಕೃಷಿಕರಿಗೆ ಅವರು ಬೆಳೆಯುವ ಬೆಳೆ ಪದಾರ್ಥಗಳೇನಿದೆ ಅದಕ್ಕೆ ಬೆಂಬಲ ಬೆಲೆ ಕೊಟ್ಟಿದ್ರೆ, ಅಥವಾ ಅದರ ರಫ್ತಿಗೆ ಅಥವಾ ಅದರ ಸಂಗ್ರಹಕ್ಕೆ, ಇಸ್ರೇಲ್ ದೇಶಗಳು ಬಹಳ ಸಣ್ಣ ದೇಶ, ಅಲ್ಲಿ ಬೆಳೆಯುವಂತ ಫ್ರೂಟ್ಸ್ ಏನಿದೆ ಅದು ಸಂಗ್ರಹ ಕೂಡಿಡ್ಲಿಕ್ಕೆ ಅವರು ಬಹಳ ಸಪೋರ್ಟ್ ಕೊಡ್ತಾರೆ, ನೀರಾವರಿ ಪದ್ಧತಿ ಕೂಡ. ಅದರಿಂದ ಆ ದೇಶ ಅಷ್ಟು ಸಂಪದ್ಭರಿತವಾಗಿದೆ. ಪಂಜಾಬ್ ಕೂಡ ನಮ್ಮ ಎಲ್ಲ ರಾಜ್ಯಗಳ ಸಂಪದ್ಭರಿತ ದೇಶ. ನಾವು ತಿನ್ನುವ ಗೋಧಿ ಇರ್ಬೋದು, ಭತ್ತ ಅಲ್ಲಿಂದ ಬರುವಂತದ್ದು. ಅದಕ್ಕೆ ಬೆಂಬಲ ಕೊಟ್ಟಿದ್ರೆ ಬಹಳ ಚಂದ ಇರ್ತಿತ್ತು. ಅದಕ್ಕೆ ಬದಲಾಗಿ ಈ ಕೃಷಿ ಸಸ್ಯ ಹೆಸರಲ್ಲಿ ರೈತರನ್ನು ವಿಲನ್ ಆಗಿ ಮಾಡುವಂತ ಒಂದು ತಂತ್ರ ಈ ಸರ್ಕಾರದಾಗಿದೆ ಅಂತ ನನಗೆ ಬಹಳ ನೋವಿನ ವಿಷಯ. ಓಕೆ, ರೈಟ್. ಕೃಷಿ ಸೆಸ್ ಬಗ್ಗೆ ಎಸ್ ಸರ್, ಜಿತೇಂದ್ರ ಕೊಟ್ಟಾರಿ ಸರ್, ಕೊನೆಯದಾಗಿ ಬಜೆಟ್ ಬಗ್ಗೆ ತಮ್ಮ ಓವರಾಲ್ ಒಂದು ರಿಯಾಕ್ಷನ್ ಸರ್. ಎಸ್ ಸರ್. ಓವರಾಲ್ ರಿಯಾಕ್ಷನ್ ಅಂದ್ರೆ ಅದೇ, ಯಾವುದೇ ರೈತರಿಗಾಗ್ಲಿ ಜನಸಾಮಾನ್ಯರಿಗಾಗ್ಲಿ ಯಾವುದೇ ಹೊರೆಯನ್ನ ನೀಡದೇ ಇರತಕ್ಕಂತ ಒಂದು ಬಜೆಟ್. ಈ ಕೊರೋನಾ ಮಹಾಮಾರಿಯ ಮಧ್ಯೆ ಏನು ದೇಶದ ಜೊತೆಗೆ ಕೈ ಜೋಡಿಸಿ, ಏನು ಈಗಾಗಲೇ ನಿಮ್ಗೆಲ್ಲ ಭಯ ಇರಬಹುದು ದರ ಹೆಚ್ಚಳ ಆಗ್ತದೆ ಅಂತ ಹೇಳಿ, ಅದು ಕೂಡ ಈ ಸೆಸ್ ಬಗ್ಗೆ ಇನ್ನೂ ಕೂಡ ಏನು ಡಿಸಿಷನ್ ಆಗಿಲ್ಲ. ಸರ್ ಹೇಳಿದಾಗೆ ನಾಳೆ ಒಳಗೆ ಗೊತ್ತಾಗುತ್ತೆ ಅದು ಎಕ್ಸಾಕ್ಟ್ಲಿ ಏನು ಪರ್ಸೆಂಟೇಜ್ ಅದು ಏನು ಹೆಚ್ಚಳ ಆಗುತ್ತೆ ಅಂತ ಹೇಳುವಂಥದ್ದು. ಅದನ್ನ ಆದಷ್ಟು ನಾವು ನಮ್ಮ ನಿರೀಕ್ಷೆ ಕೂಡ ಖಂಡಿತವಾಗಿ ಮೋದಿ ಸರ್ಕಾರ ಜನರ ಮೇಲೆ ಹೊರೆ ಹಾಕುವಂತ ಒಂದು ವ್ಯವಸ್ಥೆಗೆ ಹೋಗೋದೇ ಇಲ್ಲ. ಜನರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ, ಯಾವುದೇ ಭ್ರಷ್ಟಾಚಾರವನ್ನು ಮಾಡದೆ ಏನು ಜನಪರವಾಗಿ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಮೋದಿ ಈ ಕೋವಿಡ್ನ ಮಧ್ಯದಲ್ಲಿ ಕೂಡ ಇಂತಹ ಒಂದು ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರ ಮುಖಾಂತರ ದೇಶಕ್ಕೆ ಕೊಟ್ಟಿದ್ದಾರೆ. ಇದನ್ನು ಸ್ವೀಕಾರ ಮಾಡುವ.
ಮುಂದಕ್ಕೆ ಖಂಡಿತವಾಗಿಯೂ ನಾವು ಈ ದೇಶದ ಏನು ಅಭಿವೃದ್ಧಿಯನ್ನು ಇದೇ ಸರ್ಕಾರದ ಮುಖಾಂತರ ಖಂಡಿತವಾಗಿ ಹೊಂದ್ತೇವೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ ಓಕೆ ರೈಟ್ ಸರ್ ಎಸ್ ಸರ್ ಕೊನೆಯದಾಗಿ ಸರ್ ಜಯವಂತ್ ನಾಯ್ಕ ಅವರು ಈಗ ಈ ಬಜೆಟ್ನಲ್ಲಿ ಸಾಕಷ್ಟು ವೆಲ್ಫೇರ್ ಮೆಸರ್ಸ್ ಇದೆ, ಯಾವುದು ಕಲ್ಯಾಣಪರ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಆದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮೋದಿಜಿಯವರ ಹತ್ರ ಏನು ಮ್ಯಾಜಿಕ್ ಸ್ಟಿಕ್ ಇಲ್ಲ, ಮಂತ್ರದಂಡ ಇಲ್ಲ. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ DC ಅವರಿದ್ದಾರೆ, ಅದೇ ರೀತಿ ಸರ್ಕಾರದ ಅಧಿಕಾರಿಗಳು ಇದ್ದಾರೆ. ಇವರೆಲ್ಲ ಕೈ ಜೋಡಿಸಿಕೊಂಡು ನಾವು ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ, ಈ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರೆ ಆಗ ಮಾತ್ರ ನಾವು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ರೆ ಈ ಬಜೆಟ್ ಈ ಪುಸ್ತಕದಲ್ಲಿ ಉಳಿಯುವಂತ ಒಂದು ಸಾಧ್ಯತೆ ಇದೆ, ಡಿಜಿಟಲ್ ಫಾರ್ಮ್ ನಲ್ಲಿ ಇರ್ತದೆ ಅಷ್ಟೇ. ಕೊನೆಯದಾಗಿ ಸರ್ ಈಗಿನ ಬಜೆಟ್ ಏನ್ ನಾವು ಈ ಸಲ ವಿಶೇಷ ಅಂದ್ರೆ ಪೇಪರ್ ಇಲ್ಲ ಡಿಜಿಟಲ್ ಅಷ್ಟಕ್ಕೆ ಮಾತ್ರ ಅದು ವಿಶೇಷ ಬಿಟ್ರೆ ಬೇರೆ ಅದರಲ್ಲಿ ಎಂತ ವಿಶೇಷ ಸಂಗತಿ ಇಲ್ಲ. ಸಂಪೂರ್ಣವಾಗಿ ನಿರಾಶಾದಾಯಕ ಬಜೆಟ್ ಇದು. ಜನಸಾಮಾನ್ಯರಿಗೆ ಸಂಪೂರ್ಣ ಆತ್ಮ ವಂಚನೆ ಆಗಿದೆ. ಏನಂದ್ರೆ ಸರ್ ಹೇಳಿದಾಗೆ ಈ ಸಂಕಷ್ಟ ಕಾಲದಲ್ಲಿ ನಾವು ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದೇವೆ. ಆಡಳಿತ ಪಕ್ಷ ಏನಿದೆ, ವಿರೋಧ ಪಕ್ಷದವರು ಇರ್ಬೋದು, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ಬೋದು, ಈ ತರ ಎಕಾನಮಿಸ್ಟ್ ಬೇರೆ ಬೇರೆನೆಲ್ಲ ಕೂಡಿಸ್ಕೊಂಡು ಅವರ ಸಲಹೆಗಳನ್ನ ಪಡೆದುಕೊಂಡು ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೆಸಲಿ. ಸಂಕಷ್ಟ ಕಾಲದಲ್ಲಿ ನಾವೆಲ್ಲ ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದೇವೆ. ಬಜೆಟ್ ಅನ್ನು ಒಪ್ಪಿಕೊಳ್ಳಲೇಬೇಕು. ನಾವೆಲ್ಲ ಸ್ವೀಕರಿಸೋಣ ತಿರಸ್ಕಾರ ಅಂತೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದರಲ್ಲಿ ಹಾಕಿರುವಂತಹ ಹೆಚ್ಚುವರಿ ಟ್ಯಾಕ್ಸ್ಗಳೇನಿದೆ ಅದನ್ನ ತೆಗೀಲಿ, ಜನಸಾಮಾನ್ಯರಿಗೆ ಹೊರೆಯಾಗದಂತೆ ಬದಲಾವಣೆ ಮಾಡಲಿ, ಸಂಸತ್ತಿನಲ್ಲಿ ಈ ಬಗ್ಗೆ ಚರ್ಚೆ ಆಗಲಿ, ಜನರಿಗೆ ಸದುಪಯೋಗ, ಜನಸಾಮಾನ್ಯರಿಗೆ ಒಳ್ಳೆಯದಾಗಂತ ಒಂದು ಬಜೆಟ್ ಆಗಿ ರೂಪುಗೊಳ್ಳಿ ಬದಲಾಗಿ ಬರಲಿ ಅಂತ ನಾನು ಹಾರೈಸ್ತೇನೆ. ಓಕೆ ಸರ್, ಎಸ್ ಇದು ವಿಪಕ್ಷಗಳ ಮಾತುಗಳು. ಅಂದ್ರೆ ಈ ಬಾರಿಯ ಬಜೆಟ್ ಏನಿದೆ ಜನಸಾಮಾನ್ಯರಿಗೆ ಹೊರೆಯಾಗಿದೆ, ಗಾಯದ ಮೇಲೆ ಬರೆಯಾಗಿದೆ ಅನ್ನುವಂಥ ಆತ್ಮನಿರ್ಭರ ಬದಲು ಆತ್ಮ ಬರ್ಬರ ಆಗಿದೆ, ಆತ್ಮ ವಂಚನೆ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕೊರೋನಾ ಅಂತ ಬಂದಾಗ ಇಡೀ ವಿಶ್ವಕ್ಕೆ ಬಂದಿರುವಂತಹ ಮಹಾಮಾರಿ, ಈ ಸಂದರ್ಭ ಭಾರತ ದೇಶವು ಕೂಡ ಇದರ ಜೊತೆ ಹೋರಾಟ ಮಾಡಬೇಕಾಗಿತ್ತು, ಹೋರಾಟ ಮಾಡಿ ಗೆದ್ದಿದೆಯೂ ಕೂಡ ಹೌದು, ಗೊತ್ತಿರುವಂತಹ ವಿಚಾರ. ಅಟ್ ದ ಸೇಮ್ ಟೈಮ್ ಇಲ್ಲಿ ಆತ್ಮ ನಿರ್ಭರ ಭಾರತ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ, ಜೊತೆಗೆ ನಾವು ಆರ್ಥಿಕ ಪುನಶ್ಚೇತನದ ಜೊತೆಗೆ ಆರ್ಥಿಕ ಸ್ಥಿರತೆಯನ್ನ ನಾವು ಕಾಯ್ದುಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಬಾರಿಯ ಬಜೆಟ್ ಏನಿದೆ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು ಆರ್ಥಿಕ ತಜ್ಞರ ಮಾತುಗಳು. ಅದೇ ರೀತಿ ಬಿಜೆಪಿಯವರು ಹೇಳುವಂತಹ ಮಾತುಗಳು, ಇದು ಜನಸಾಮಾನ್ಯರ ಪರವಾಗಿರುವಂತಹ ಬಜೆಟ್ ಆಗುತ್ತೆ. ಹಾಗಾಗಿ ಇಡೀ ವಿಶ್ವಕ್ಕೆ ಬಂದಿರುವಂತಹ ಮಹಾಮಾರಿಯ ಒಂದು ಆತಂಕದಲ್ಲಿ ಮಾಡಿರುವಂತಹ ಬಜೆಟ್. ಹಾಗಾಗಿ ಈ ಹಿಂದೆಯೂ ಕೂಡ ನಾವು ಮಾಡಿರುವಂತಹ ಕಾರ್ಯಗಳನ್ನ ನೆನಪಿಸಿಕೊಳ್ಬೇಕಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಗಾಯದ ಮೇಲೆ ಬರೆ ಆಗುವಂತದ್ದು ಬೇಡ, ಜನಸಾಮಾನ್ಯನಿಗೆ ಪರವಾಗಿರುವಂತಹ ಬಜೆಟ್ ಆಗಲಿ, ಆತನ ಜೀವನ ದುಬಾರಿ ಆಗುವಂತದ್ದು ಬೇಡ, ಜನಸಾಮಾನ್ಯ ಸರಿಯಾಗಿ ಬದುಕುವಂತೆ ಆಗಲಿ ಅನ್ನುವಂಥದ್ದು ಆಶಯ. ಅದೇ ರೀತಿ ನಮ್ಮ ಜೊತೆ ಪದ್ಮ ಪ್ರಸಾದ್ ಜೈನ್ ಅವರು, KPCC ವಕ್ತಾರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಜಿತೇಂದ್ರ ಕೊಟ್ಟಾರಿ ಅವರು, ಬಿಜೆಪಿ ವಕ್ತಾರು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಜಯವಂತ್ ನಾಯ್ಕ ಅವರು, ಅರ್ಥಶಾಸ್ತ್ರಜ್ಞರು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕಾಗದ ರಹಿತವಾಗಿರುವಂತದ್ದು ಡಿಜಿಟಲ್ ಮೂಲಕ ಬಜೆಟ್ ಅನ್ನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ. ಇದು ಜನಸಾಮಾನ್ಯನಿಗೆ ಸೇರಿದಂತಹ ಬಜೆಟ್ ಅನ್ನುವಂಥದ್ದು ಕೆಲವರು ಹೇಳ್ತಾ ಇದ್ದಾರೆ. ಇದು ವಿರೋಧವಾಗಿರುವಂತಹ ಬಜೆಟ್ ಅವರು ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಜನಸಾಮಾನ್ಯನ ಇನ್ನು ಮುಂದಕ್ಕೆ ತೀರ್ಮಾನ ಮಾಡ್ತಾರೆ ಯಾವುದು ಪರ ಯಾವುದು ವಿರೋಧ ಅನ್ನುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವೆಸ್ಟ್ ರೈಟ್